ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಹ್ಯೂಮನ್ ರಿಪ್ರೊಡಕ್ಷನ್ನಲ್ಲಿ ನಾವು ವಿ ಹ್ಯಾವ್ ಕಂಪ್ಲೀಟೆಡ್ ಸ್ಟಡಿಂಗ್ ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದಾದಮೇಲೆ ಇನ್ ದ ಪ್ರೀವಿಯಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅನಾಟಮಿ ಆಫ್ ಟೆಸ್ಟಿಸ್. ಈ ಪ್ರೀವಿಯಸ್ ವಿಡಿಯೋದಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕಂಪ್ಲೀಟಾಗಿ ಇನ್ನೊಂದ್ಸತಿ ನಾವು ರಿವಿಷನ್ ಮಾಡಿದ್ದೀವಿ. ಆ್ಯಂಡ್ ದೆನ್ ವಿ ಹ್ಯಾವ್ ಸ್ಟಡಿಡ್ ದ ಅನಾಟಮಿನಲ್ಲಿ ಸೆಮಿನಿಫರಸ್ ಟ್ಯೂಬ್ಯೂಲ್ಸದ್ದು ಪೂರ್ತಿ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಕರೆಕ್ಟಾ? ಇವತ್ತಿನ ವಿಡಿಯೋದಲ್ಲಿ ವಿ ವಿಲ್ ಸ್ಟಡಿ ದ ನೆಕ್ಸ್ಟ್ ಸ್ಟೆಪ್. ಯಾವುದು? ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೆಂಗಿದೆ ಅಂತ ಗೊತ್ತಾಯಿತು. ಆ ಸಿಸ್ಟಮ್ನಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುವಂತಹ ಟ್ಯೂಬ್ಯೂಲ್ಸ್ ಯಾವುದು? ಸೆಮಿನಿಫರಸ್ ಟ್ಯೂಬ್ಯೂಲ್ಸ್ ಹೆಂಗಿದಾವೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಏನು? ಆ ಟ್ಯೂಬ್ಯೂಲ್ಸ್ ಒಳಗಡೆ ಸ್ಪರ್ಮ್ಸ್ ಹೆಂಗೆ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಅಂತ ಸ್ಟಡಿ ಮಾಡೋಣ. ಹ್ಯೂಮನ್ ರಿಪ್ರೊಡಕ್ಷನ್ ಅಂತಂದರೆ ನೋ ಡೌಟ್ ವಿ ಆರ್ ಸ್ಟಡಿಂಗ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್. ಹೌದಾ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತಂದರೆ ಏನು? ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್. ಕರೆಕ್ಟಾ? Now imagine male organism and female organism. Since we are talking about the human, these two organisms are highly evolved. Okay. So male body in the male gamete produce ಆಗಬೇಕಾ? Male gamete. And female body in the female gamete. Okay. Now ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ, ಗ್ಯಾಮೆಟ್ಸ್ಗಳನ್ನು, ಲಿಂಗಾಣುಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಈ ಆರ್ಗ್ಯಾನಿಸಮ್ಸ್ನಲ್ಲಿ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಇದ್ದಾವೆ. ಅವನ್ನ ನಾವೇನಂತ ಕರಿತೀವಿ? ಗೋನ್ಯಾಡ್ಸ್ ಅಂತ ಕರಿತೀವಿ. ರಿವಿಷನ್. ಓಕೆ. ಸೊ ಈ ಆರ್ಗ್ಯಾನಿಸಮ್ಸು ಗೊನ್ಯಾಡ್ಸ್ ಮೂಲಕ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾವೆ. You got this point? Whether it is a male or female, this male or female organism with the help of gonads, they are producing the gametes, and this process we call it as gametogenesis. Genesis ಅಂದರೆ ಪ್ರೊಡ್ಯೂಸ್. ಏನನ್ನ ಪ್ರೊಡ್ಯೂಸ್ ಮಾಡ್ತಿರೋದು? ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡ್ತಿರೋದು. ಈ ಮೇಲ್ಸ್ನಲ್ಲಿ ಗ್ಯಾಮೆಟ್ ಅಂದರೆ ಯಾವುದು? ಸ್ಪರ್ಮ್. ಕರೆಕ್ಟಾ? ಫಿಮೇಲ್ಸ್ನಲ್ಲಿ ಗ್ಯಾಮೆಟ್ ಅಂದರೆ ಏನು? ಊವಮ್ ಅಥವಾ ಎಗ್ ಅಂತಲೂ ಕರೀತಾರೆ. ಊವಮ್ ಅಂತ ಬರೋಣ. ಓಕೆ, ಸರಿನಾ? ಸೊ ಮೇಲ್ಸ್, ಸಿ ಹಿಯರ್, ಮೇಲ್ ಬಾಡಿ ಗೊನ್ಯಾಡ್ಸ್ ಮೂಲಕ ಗ್ಯಾಮೆಟೋಜೆನೆಸಿಸ್ ಆಗಿ ಸ್ಪರ್ಮ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಫಿಮೇಲ್ ಬಾಡಿ ಫಿಮೇಲ್ ಗೊನ್ಯಾಡ್ ಮೂಲಕ ಗ್ಯಾಮೆಟೋಜೆನೆಸಿಸ್ ಆಗಿ ಅದು ಊವಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಮೇಲ್ ಬಾಡಿನಲ್ಲಿ ಮೇಲ್ ಗೊನ್ಯಾಡ್ ಯಾವುದು? ಟೆಸ್ಟಿಸ್. ಓಕೆ. ಫಿಮೇಲ್ ಬಾಡಿನಲ್ಲಿ ಫಿಮೇಲ್ ಗೊನ್ಯಾಡ್ ಯಾವುದು? ಓವರಿ. ರೈಟ್? ಸೊ ಈ ಟೆಸ್ಟಿಸಿಂದ ಇಲ್ಲಿ ಸ್ಪರ್ಮ್ ಆಗ್ತಾ ಇದೆ. ಈ ಓವರಿಯಿಂದ ಇಲ್ಲಿ ಎಗ್ ಅಥವಾ ಓವಮ್ ಪ್ರೊಡ್ಯೂಸ್ ಆಗ್ತಾ ಇದೆ. ಕರೆಕ್ಟಾ? ಸೊ ಈ ಟೆಸ್ಟಿಸ್ನಲ್ಲಿ ಆಗುವಂತಹ ಗ್ಯಾಮೆಟೋಜೆನೆಸಿಸ್ ಪ್ರೊಸೆಸ್ ಇದೆಯಲ್ಲ, ಇದನ್ನು ಏನಂತ ಕರೀತಾರೆ? ಸ್ಪರ್ಮ್ಯಾಟೋಜೆನೆಸಿಸ್. ವೆರಿ ವೆರಿ ಈಸಿ. ಜೆನೆಸಿಸ್ ಅಂತೂ ಕಾಮನ್ ಆಗಿದೆ. ಗ್ಯಾಮೆಟೋ ಪ್ಲೇಸಲ್ಲಿ ಯಾವ ಗ್ಯಾಮೆಟ್ ಇದು? ಸ್ಪರ್ಮ್. ಅದಕ್ಕೆ ಇಲ್ಲಿ ಸ್ಪರ್ಮ್ ಅಂತ ಹಾಕಿರೋದು. ಓಕೆ. ನೆಕ್ಸ್ಟ್ ಇಲ್ಲಿ ಓವರಿ ಇದೆ, ಹೂವು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಜೆನೆಸಿಸ್ ವರ್ಡ್ ಕಾಮನ್. ಗ್ಯಾಮೆಟ್ ಯಾವುದು? ಊವಮ್. ಅದಕ್ಕೆ ಇಲ್ಲಿ ಊಜೆನೆಸಿಸ್. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಆ್ಯಂಡ್ ಊಜೆನೆಸಿಸ್, ಇವನ್ನ ಏನಂತ ಕರೀತಾರೆ? ಗ್ಯಾಮೆಟೋಜೆನೆಸಿಸ್ ಅಂತ ಕರೀತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟೆಸ್ಟಿಸ್ ಮೂಲಕ ಹೆಂಗೆ ಸ್ಪರ್ಮ್ಯಾಟೋಜೆನೆಸಿಸ್ ಆಗಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕಲಿತಾ ಇದ್ದೀವಿ. Now, before going to spermatogenesis or oogenesis, ಒಂದು ಕಾನ್ಸೆಪ್ಟು ನಿಮಗೆ ಅಗದಿ ಕ್ಲಿಯರ್ ಕಟ್ ಆಗಿ ಗೊತ್ತಿರಬೇಕು. ಏನದು ಕಾನ್ಸೆಪ್ಟು ಅಂತಂದರೆ, ಫಸ್ಟ್ PUದು ಸೆಲ್ ಡಿವಿಷನ್ ಮತ್ತು ಸೆಲ್ ಸೈಕಲ್ ಗೊತ್ತಿಲ್ಲದೆ ಇದ್ರೂ ಸೆಲ್ ಡಿವಿಷನ್ ಮಾತ್ರ ಗೊತ್ತಿರಲೇಬೇಕು. ಸೆಲ್ ಡಿವಿಷನ್ ಅಂತಂದರೆ ಎಷ್ಟು ವಿಧ ಇದ್ದು, ಅಲ್ಲಿ ಎಷ್ಟು ಟೈಪ್ಸ್ ಇತ್ತು? ಒಂದು ಮೈಟೋಸಿಸ್. ಕರೆಕ್ಟಾ? ಇನ್ನೊಂದು ಮಿಯೋಸಿಸ್. ಐ ಹೋಪ್ ಯು ಕ್ಯಾನ್ ರೀಕಲೆಕ್ಟ್. ಅದಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ. ಇಲ್ಲಿ ನಿಮಗೆ ಸೆಲ್ ಡಿವಿಷನದ್ದು ಕೂಡ ರಿವಿಷನ್ ಆಗ್ತಾ ಇದೆ. ಕರೆಕ್ಟಾ? ಸೊ ಮೈಟೋಸಿಸ್ ಮತ್ತು ಮಿಯೋಸಿಸನ್ನು ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ನಾವು? ಒಂದು ಸೆಲ್ ಇರೋದು ಮೈಟೋಸಿಸ್ ಆಯಿತು ಅಂತಂದರೆ ಅದು 2 ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಬಟ್
ಮೈಟೋಸಿಸ್ ಈಸ್ ಕಾಲ್ಡ್ ಆ್ಯಸ್ ಇಕ್ವೇಷನಲ್ ಡಿವಿಷನ್. ನೆನ್ಪಿಟ್ಕೊಳ್ಳಿ ಸೈನನ್ನು. ಇಕ್ವೇಷನಲ್ ಡಿವಿಷನ್ ಯಾಕೆ? ಬಿಕಾಸ್ ಹಿಯರ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ರಿಮೇನ್ಸ್ ದ ಸೇಮ್, ಇಟ್ ರಿಮೇನ್ಸ್ ಈಕ್ವಲ್. ಅಂದರೆ ಇನ್ ಕೇಸ್ ಇಲ್ಲಿ 6 ಕ್ರೋಮೋಸೋಮ್ಸ್ ಇತ್ತು ಅಂದರೆ ಡಾಟರ್ ಸೆಲ್ಸ್ನಲ್ಲೂ 6 ಕ್ರೋಮೋಸೋಮ್ಸೇ ಇರ್ತವೆ. ಇನ್ ಕೇಸ್ ಇಲ್ಲಿ 10 ಕ್ರೋಮೋಸೋಮ್ ಇತ್ತು ಅಂದರೆ ಪೇರೆಂಟ್ ಸೆಲ್ಲಲ್ಲಿ, ಆ ಸೆಲ್ಲು ಮೈಟೋಸಿಸ್ ಆದಮೇಲೆ ಇಲ್ಲಿಯೂ ಕೂಡ 10 ಕ್ರೋಮೋಸೋಮ್ಸ್ ಇರ್ತವೆ. ಸೊ ಈಕ್ವಲ್ ಆಗಿ ಉಳಿತಾ ಕ್ರೋಮೋಸೋಮು, ದೇರ್ ಫಾರ್ ಮೈಟೋಸಿಸ್ ಇಸ್ ಕಾಲ್ಡ್ ಆಸ್ ಅ ಇಕ್ವೇಷನಲ್ ಟೈಪ್ ಆಫ್ ಸೆಲ್ ಡಿವಿಷನ್. ನೆಕ್ಸ್ಟ್ ಕಮ್ಸ್ ದ ಮಿಯೋಸಿಸ್. ಇಲ್ಲೇನಾಗುತ್ತೆ, ಒಂದು ಸೆಲ್ ಇದೆ, ಓಕೆ, ಆ ಸೆಲ್ಲು ಮಿಯೋಸಿಸ್ ಆಗಿ ಡಾಟರ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಕರೆಕ್ಟಾ? ಇಲ್ಲೇನಾಗುತ್ತೆ, ಇಟ್ ಈಸ್ ಕಾಲ್ಡ್ ಆ್ಯಸ್ ರಿಡಕ್ಷನಲ್ ಡಿವಿಷನ್. ಸಿಂಬಾಲ್ ನೆನ್ಪಿಟ್ಕೊಳ್ಳಿ, ಯಾವ ಟೆಕ್ಸ್ಟ್ ಬುಕ್ಕಲ್ಲೂ ಇಲ್ಲ. ನನಗೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಕೆಳಗಡೆ ಅಂತಂದ್ರೇನು, ಕಡಿಮೆ ಆಗೋದು. ಏನು ಕಡಿಮೆ ಆಗೋದು, ಏನು ರೆಡ್ಯೂಸ್ ಆಗೋದು? ಕ್ರೋಮೋಸೋಮಲ್ ನಂಬರ್ ರೆಡ್ಯೂಸ್ ಆಗೋದು. ಇನ್ ಕೇಸ್ ಇಲ್ಲಿ 6 ಕ್ರೋಮೋಸೋಮ್ಸ್ ಇತ್ತು ಅಂದರೆ ಅಂತಹ ಸೆಲ್ಲು ಮಿಯೋಸಿಸ್ ಮಾಡಿ ಸೆಲ್ ಡಿವಿಷನ್ ಮಾಡ್ತು ಅಂದರೆ ಇಲ್ಲಿ ಕ್ರೋಮೋಸೋಮ್ಸು ಹಾಫ್ ಆಗಿರ್ತವೆ, ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್. 10 ಇತ್ತು ಪೇರೆಂಟ್ಸಲ್ಲಿ ಅಂತಂದರೆ ಇಲ್ಲಿ ಎಲ್ಲ ಸೆಲ್ಸ್ನಲ್ಲೂ 5 ಕ್ರೋಮೋಸೋಮ್ಸ್ ಬರ್ತವೆ. ಸೊ ದೇರ್ ಫೋರ್ ಮಿಯೋಸಿಸ್ ವಿ ಕಾಲ್ ಇಟ್ ಆಸ್ ಅ ರಿಡಕ್ಷನಲ್ ಡಿವಿಷನ್. ರಿಡಕ್ಷನ್ ಅಂದರೆ ಕಡಿಮೆ ಆಗೋದು. ಏನು ಕಡಿಮೆ ಆಗೋದು? ಕ್ರೋಮೋಸೋಮ್ ನಂಬರ್ ಕಡಿಮೆ ಆಗ್ಬೋದು. ಸೊ ಇದೆರಡು ಕಾನ್ಸೆಪ್ಟು ಅರ್ಥ ಇರಬೇಕು. ನೆಕ್ಸ್ಟ್ ಅದಕ್ಕಿಂತ ಇಂಪಾರ್ಟೆಂಟ್, ಮಿಯೋಸಿಸ್ ಆಗಬೇಕಾದ್ರೆ ಒಂದು ಸೆಲ್ಲು 2 ಸತಿ ಇದು ಡಿವೈಡ್ ಆಗುತ್ತೆ. ಐ ಹೋಪ್ ಯು ಕ್ಯಾನ್ ಇಮ್ಯಾಜಿನ್. ಈ ಮೈಟೋಸಿಸ್ನಲ್ಲಿ ಏನಾಗ್ತಾ ಇದೆ, ಎಕ್ಸ್ಟ್ರೀಮ್ಲಿ ಸಾರಿ, ಈ ಇಂಕದ್ದು ಸ್ಮೆಲ್. ಸೊ ಒಂದು ಸೆಲ್ ಇದೆಯಲ್ಲ, ಈ ಸೆಲ್ಲು ಈ ಕ್ರೋಮೋಸೋಮನ್ನ ಇಟ್ಕೊಂಡು ಒಂದು ಸತಿ ಕಟ್ ಆಯಿತು ಅಂತಂದರೆ ಇಲ್ಲಿ 2 ಸೆಲ್ ಫಾರ್ಮ್ ಆಗಿಬಿಡ್ತು. ಸೊ ಇದೇ 2 ಸೆಲ್ಲನ್ನು ನಾವಿಲ್ಲಿ ಡಾಟರ್ ಸೆಲ್ಸ್ ಅಂತ ಹೇಳೋದು, ದೀಸ್ ಟು ಡಾಟರ್ ಸೆಲ್ಸ್. ಬಟ್ ಇಲ್ಲೇನಾಗುತ್ತೆ, ಫಸ್ಟ್ ಒಂದು ಸತಿ ಸೆಲ್ ಡಿವೈಡ್ ಆಗುತ್ತಾ, ಅವಾಗ ಎಷ್ಟು ಫಾರ್ಮ್ ಆಯಿತು? 2 ಸೆಲ್ಸ್ ಫಾರ್ಮ್ ಆಯಿತು. ಒಂದಿರೋದು 2 ಆಯಿತು, ಕರೆಕ್ಟಾ? ನೆಕ್ಸ್ಟ್ ಇದೇನು 2 ಇದ್ದಾವಲ್ಲ, ಈ ಒಂದೊಂದು ಸೆಲ್ಸು ಅಗೇನ್ ಇನ್ನೊಂದು ಸತಿ ಡಿವಿಷನ್ ಆಗ್ತವೆ. ಓಕೆ, ಸೊ ಇದು ಇಲ್ಲಿ. ಸೊ ಅಲ್ಟಿಮೇಟ್ ಆಗಿ ಮಿಯೋಸಿಸ್ನಲ್ಲಿ, ರಿಮೆಂಬರ್ ಪ್ಲೀಸ್, ಮಿಯೋಸಿಸ್ನಲ್ಲಿ ಒಂದು ಸೆಲ್ಲು ಮಿಯೋಸಿಸ್ ಆಯಿತು ಅಂದರೆ 4 ಡಾಟರ್ ಸೆಲ್ಸನ್ನು ಫಾರ್ಮ್ ಮಾಡುತ್ತೆ. ಮೈಟೋಸಿಸ್ನಲ್ಲಿ ಒಂದು ಸೆಲ್ಲು ಜಸ್ಟ್ 2 ಸೆಲ್ಸ್ಗಳನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಇದು ನಿಮಗೆ ನೆನಪಿರಲೇಬೇಕು. ಓಕೆ, ಸೊ ಇಲ್ಲಿ ಮಿಯೋಸಿಸ್ನಲ್ಲಿ ಫಸ್ಟು ಒಂದು ಸೆಲ್ ಇತ್ತಲ್ಲ, ಈ ಒಂದು ಸೆಲ್ಲು ಡಿವೈಡ್ ಆಗಿ 2 ಸೆಲ್ಸನ್ನು ಫಾರ್ಮ್ ಮಾಡಿತು, ಕರೆಕ್ಟಾ? ನೆಕ್ಸ್ಟ್ ಈ 2 ಸೆಲ್ಸಿಂದ ಇನ್ನೂ 2 ಹೊಸ ಡಾಟರ್ ಸೆಲ್ಸು ಉಟ್ಕೋತು. ಇದನ್ನು ನಾವು ಮಿಯೋಸಿಸ್ ಅಂತ ಹೇಳ್ತೀವಿ. ಇದೇ ಪಾರ್ಟನ್ನು ಎನ್ಲಾರ್ಜ್ ಮಾಡಿರೋದು. ಸೊ ಒಂದು ಸೆಲ್ಲು ಕಂಪ್ಲೀಟಾಗಿ ಮಿಯೋಸಿಸ್ ಮಾಡಬೇಕಾದ್ರೆ 2 ಸತಿ ಡಿವಿಷನ್ ಆಗುತ್ತೆ. ಅದಕ್ಕೆ ನಾವು ಮಿಯೋಸಿಸನ್ನು ಹೆಂಗೆ ಹೇಳ್ತೀವಿ? ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2. ಗೊತ್ತಾಗ್ತಿದೆಯಾ? ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್. ಸೆಲ್ ಡಿವಿಷನ್ ಇನ್ನೂ ನಾನು ಸ್ಟಾರ್ಟ್ ಮಾಡಿಲ್ಲ, ಬಟ್ ನಿಮಗೆ ಇಲ್ಲಿ ಕ್ವಿಕ್ಕಾಗಿ ಎಷ್ಟು ಬೇಕೋ ಅಷ್ಟು ಹೇಳ್ತಾ ಇದ್ದೀನಿ. ಸೊ ಮಿಯೋಸಿಸ್ ಆಗಬೇಕಾದ್ರೆ ಒಂದು ಸೆಲ್ಲು 2 ಸತಿ ಡಿವೈಡ್ ಆಗುತ್ತೆ. ಅದು 1ನೇ ಸತಿ ಡಿವೈಡ್ ಆದಾಗ ನಾವು ಅದನ್ನು ಮಿಯೋಸಿಸ್ 1 ಅಂತ ಹೇಳ್ತೀವಿ. 2ನೇ ಸತಿ ಅದೇ ಸೆಲ್ಲು, ಈ ಸೆಲ್ಲಲ್ಲ, ಇದು ಆಲ್ರೆಡಿ 2 ಸೆಲ್ಲನ್ನು ಫಾರ್ಮ್ ಮಾಡಿದೆ. ಸೊ ಇಲ್ಲಿ ಫಾರ್ಮ್ ಆದಂತಹ 2 ಸೆಲ್ಲು ಇನ್ನೊಂದು ಸತಿ ಅವು ಡಿವಿಷನ್ ಆಗಿ ಅಗೇನ್ 2 ಸೆಲ್ಸನ್ನು ಫಾರ್ಮ್ ಮಾಡುತ್ತಲ್ಲ, ಅದನ್ನು ನಾವು ಮಿಯೋಸಿಸ್ 2 ಅಂತ ಹೇಳ್ತೀವಿ. ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2ಗೆ ಡಿಫ್ರೆನ್ಸ್ ಏನು? ಹೂ ವಿಲ್ ಟೆಲ್? ವೆರಿ ವೆರಿ ಇಂಪಾರ್ಟೆಂಟ್. ಈ ಮಿಯೋಸಿಸ್ನಲ್ಲಿ ಅಲ್ಟಿಮೇಟಾಗಿ ನಮಗೆ ಕ್ರೋಮೋಸೋಮ್ ನಂಬರು ಕಡಿಮೆ ಆಗಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇದೆ, 12 ಇದೆ ಕ್ರೋಮೋಸೋಮ್ ನಂಬರ್ ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಈ 12 ಕ್ರೋಮೋಸೋಮನ್ನು ಹೊಂದಿರುವಂತಹ ಪೇರೆಂಟ್ ಸೆಲ್ಲು ಫಸ್ಟ್ ಸ್ಟೆಪ್ ಮಿಯೋಸಿಸ್ 1 ಆಗಿ 2 ಸೆಲ್ಲನ್ನು ಮಾಡುತ್ತಲ್ಲ, ಅವಾಗೇನಾಗುತ್ತೆ, ಕ್ರೋಮೋಸೋಮ್ ನಂಬರು ಇಲ್ಲಿ ರೆಡ್ಯೂಸ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ 6 ಆ್ಯಂಡ್ 6. ಗೊತ್ತಾಯ್ತಾ? ನೆಕ್ಸ್ಟ್ ಈ ಸೆಲ್ಸು ಮಿಯೋಸಿಸನ್ನು ಮಾಡಿದ್ವು ಅಂತಂದರೆ, ಮಿಯೋಸಿಸ್ 2 ಅನ್ನು ಮಾಡಿದ್ವು ಅಂತಂದರೆ ಇಲ್ಲಿ ಮಿಯೋಸಿಸ್ 2 ಈಸ್ ನಥಿಂಗ್ ಬಟ್ ದ ಮೈಟೋಸಿಸ್. ರಿಮೆಂಬರ್, ಮಿಯೋಸಿಸ್ 2 ಈಸ್ ನಥಿಂಗ್ ಬಟ್ ದ ಮೈಟೋಸಿಸ್. ಅಂದರೆ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇಲ್ಲಿ ಸೇಮ್ ಉಳಿಯುತ್ತೆ.
ಗೊತ್ತಾಯ್ತಾ? ಸೊ ಅಲ್ಟಿಮೇಟ್ ಆಗಿ 12 ಇತ್ತು, ದಟ್ ಈಸ್ ಡಿಪ್ಲಾಯ್ಡ್ ನಂಬರ್. ಐ ಹೋಪ್ ಯು ನೋ ದ ಡಿಪ್ಲಾಯ್ಡಿ ಲೆವೆಲ್. ಹೆಪ್ಲಾಯ್ಡ್ ಅಥವಾ ಡಿಪ್ಲಾಯ್ಡ್ ಅದನ್ನು ನಾವು ಪ್ಲಾಯ್ಡಿ ಲೆವೆಲ್ ಅಂತ ಕರಿತೀವಿ. ಸೊ ಇಲ್ಲಿ ಡಿಪ್ಲಾಯ್ಡ್ ಸೆಲ್ ಇತ್ತು. ಈ ಡಿಪ್ಲಾಯ್ಡ್ ಸೆಲ್ಸಿಂದ ನಮಗೆ 4 ಹೆಪ್ಲಾಯ್ಡ್ ಸೆಲ್ಸು ಜನರೇಟ್ ಆಯಿತು. ಸೊ ಹೆಪ್ಲಾಯ್ಡ್ ಅಂದರೆ ಏನು? 1 ಸೆಟ್ ಆಫ್ ಕ್ರೋಮೋಸೋಮ್. ಸೊ ಇಲ್ಲಿ 6 + 6 ಸೇರಿ 12 ಆಗಿತ್ತಾ? ಸೊಮ್ಯಾಟಿಕ್ ಸೆಲ್. ಅದಕ್ಕೆ ಬಾಡಿನಲ್ಲಿ ಸೊಮ್ಯಾಟಿಕ್ ಸೆಲ್ಸ್ ಇರ್ತವೆ ಮತ್ತು ರಿಪ್ರೊಡಕ್ಟಿವ್ ಸೆಲ್ಸು ಇರ್ತವೆ. ಸೊಮ್ಯಾಟಿಕ್ ಸೆಲ್ಸ್ ಅಂದರೆ ಏನು? ಡಿಪ್ಲಾಯ್ಡ್ ನಂಬರನ್ನು ಹೊಂದಿರುವಂತಹ ಸೆಲ್ಸ್. ಎಲ್ಲ ಸೆಲ್ಸ್ಗಳು ಡಿಪ್ಲಾಯ್ಡ್ ನಂಬರ್, ಅವು ಸೊಮ್ಯಾಟಿಕ್ ಸೆಲ್ಸ್ ಆಯಿತು. ಗ್ಯಾಮೆಟ್ಸ್ ಇರ್ತಾವಲ್ಲ, ನಮ್ಮ ಬಾಡಿ ಒಳಗಡೆ ಫಾರ್ಮ್ ಆಗುವಂತಹ ಗ್ಯಾಮೆಟ್ಸು ಅವೇ ಅವತ್ತು ಹೆಪ್ಲಾಯ್ಡ್ ಇರ್ತವೆ. ರಿಪ್ರೊಡಕ್ಷನ್ ಇನ್ ಆರ್ಗ್ಯಾನಿಸಮ್ ಚಾಪ್ಟರ್ನ ಸ್ಟಡಿ ಮಾಡಬೇಕಾದ್ರೆ ಗ್ಯಾಮೆಟ್ಸ್ ಆರ್ ಆಲ್ವೇಸ್ ಹೆಪ್ಲಾಯ್ಡ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮಿಯೋಸಿಸ್ ಪಾರ್ಟ್ 4 ಫಸ್ಟ್ ಚಾಪ್ಟರದ್ದು ಪಾರ್ಟ್ 4 ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಗ್ಯಾಮೆಟ್ಸ್ ಯಾವತ್ತು ಹೆಪ್ಲಾಯ್ಡ್ ಇರಬೇಕು. ಗ್ಯಾಮೆಟ್ಸ್ ಹೆಪ್ಲಾಯ್ಡ್ ಆಗಲಿಲ್ಲ ಅಂತಂದರೆ 2n ಬಾಡಿನಲ್ಲಿ, ನಮ್ಮದು 2n ಸೆಲ್ಸ್ ಇರೋ ಬಾಡಿನಲ್ಲಿ ಗ್ಯಾಮೆಟ್ಸು 2n ಆಗಿ ಉಳಿದ್ಬಿಡ್ತು ಅಂತಂದರೆ, ಅಂತಹ 2n ಸ್ಪರ್ಮ್ಸು 2n ಎಗ್ ಜೊತೆ ಫ್ಯೂಸ್ ಆಯಿತು ಅಂದರೆ ಅಲ್ಲಿ ಅದು 4n ಆಗಿಬಿಡುತ್ತೆ. ಸೊ ಜನ್ರೇಷನ್ ಟು ಜನ್ರೇಷನ್ ಕ್ರೋಮೋಸೋಮ್ ನಂಬರ್ ಜಾಸ್ತಿ ಆಗ್ತಾ ಹೋಯ್ತು ಅಂದರೆ ಅಂಥ ಆರ್ಗ್ಯಾನಿಸಮ್ಸು ಬದುಕೋದಿಲ್ಲ. ಅದಕ್ಕೆ ಏನಾಗುತ್ತೆ, ಇನಿಷಿಯಲ್ ಸ್ಟೆಪ್ನಲ್ಲಿನೇ ನಂಬರ್ ಆಫ್ ಕ್ರೋಮೋಸೋಮ್ಸನ್ನು ಬಾಡಿ ಅದನ್ನು ರೆಡ್ಯೂಸ್ ಮಾಡಿಬಿಡುತ್ತೆ. ಸೊ ಗ್ಯಾಮೆಟೋಜೆನೆಸಿಸ್ ಅಂದರೆ ಈ ಲೆಟ್ಸ್ ಟಾಕ್ ಅಬೌಟ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಟೆಸ್ಟಿಸ್ನಲ್ಲಿ ಏನು ಸೆಲ್ಸ್ ಇರ್ತಾವಲ್ಲ ಅವು ಡಿಪ್ಲಾಯ್ಡ್ ಸೆಲ್ಸ್ ಇರ್ತವೆ. ಅವೇನು ಮಾಡ್ತವೆ, ಫುಲ್ ಡಿವಿಷನ್ ಆಗ್ತಾ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಸ್ಪರ್ಮ್ಸ್ ಆರ್ ಹೆಪ್ಲಾಯ್ಡ್. ಹೆಂಗೆ ಬಂತು? ಬಿಕಾಸ್ ದೇ ವಿಲ್ ಅಂಡರ್ಗೋ ಮಿಯೋಸಿಸ್. ರಿಮೆಂಬರ್ ದಿಸ್ ಪ್ರೋಸೆಸ್. ಓಕೆ, ಇದು ನಿಮಗೆ ಜನರಲೈಸ್ಡ್ ಕಾನ್ಸೆಪ್ಟು ಅರ್ಥ ಆಗಲಿ ಅಂತ ಹೇಳಿರೋದು. ಮಿಯೋಸಿಸ್ ಜಸ್ಟ್ ನಿಮಗೆ ಅದರದ್ದು ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು ಅಂತ. ನಾವು ವಿಲ್ ಸ್ಟಡಿ ದ ಎಕ್ಸಾಕ್ಟ್ ಪ್ರೊಸೀಜರ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಹೆಂಗಾಗುತ್ತೆ ಅಂತ ಇವಾಗ ಕಲಿಯೋಣ. ಓಕೆ, ನಾವು ಸ್ಪರ್ಮ್ಯಾಟೋಜೆನೆಸಿಸ್ ಅಂದರೆ ಸ್ಪರ್ಮ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ? ಸೆಮಿನಿಫರಸ್ ಟ್ಯೂಬ್ಯೂಲ್ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ. ಕರೆಕ್ಟಾ? ಸೊ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್ ಓನ್ಲಿ. ಸೊ ಸೆಮಿನಿಫರಸ್ ಟ್ಯೂಬ್ಯೂಲ್ ಇದೆ. ಸೆಮಿನಿಫರಸ್ ಟ್ಯೂಬ್ಯೂಲ್ ಎಲ್ಲಿರುತ್ತೆ? ಟೆಸ್ಟಿಸ್ ಒಳಗಡೆ ಇರುತ್ತೆ. ಜರ್ಮೈನಲ್ ಎಪಿಥೀಲಿಯಂ, ಪ್ರೀವಿಯಸ್ ವಿಡಿಯೋ. ಸೆಮಿನಿಫರಸ್ ಟ್ಯೂಬ್ಯೂಲ್ ದ ಔಟರ್ ಮೋಸ್ಟ್ ಲೇಯರ್ ಇಸ್ ಕಾಲ್ಡ್ ಆಸ್ ಜರ್ಮೈನಲ್ ಎಪಿಥೀಲಿಯಂ. ಈ ಜರ್ಮೈನಲ್ ಎಪಿಥೀಲಿಯಂನಲ್ಲಿ ಯು ವಿಲ್ ಗೆಟ್ 2 types ಆಫ್ ಸೆಲ್ಸ್. ವಿಚ್ ಆರ್ ದೋಸ್? ವಿ ಕಾಲ್ ದೆಮ್ ಆಸ್ ಜರ್ಮ್ ಸೆಲ್ಸ್ ಆ್ಯಂಡ್ ಇನ್ನೊಂದು ಹೆಸರಿತ್ತು, ಯಾವುದು? ಸರ್ಟೋಲಿ ಸೆಲ್ಸ್. ಸೊ ಇದು ಒಂದು ಟೈಪ್ ಆಫ್ ಸೆಲ್ ಆಯಿತು. ನೆಕ್ಸ್ಟ್ ದಿಸ್ ಒನ್. Now this is the second type of cell. ಯಾವುದಿದು? These are the Sertoli cells. ಕರೆಕ್ಟಾ? ಸೊ ಇದು ಸೆಮಿನಿಫರಸ್ ಟ್ಯೂಬ್ಯೂಲ್. ಸೊ ಇಲ್ಲಿ 2 ಟೈಪ್ ಆಫ್ ಸೆಲ್ಸ್ ಇದ್ದಾವೆ. ಅದರಲ್ಲಿ ಫಸ್ಟ್ ವಿ ವಿಲ್ ಟಾಕ್ ಅಬೌಟ್ ದೀಸ್ ಸೆಲ್ಸ್, ಜರ್ಮ್ ಸೆಲ್ಸ್. ವಾಟ್ ಡು ವಿ ಕಾಲ್ ಫಾರ್ ದೆಮ್? ವಿ ಕಾಲ್ ಇಟ್ ಆಸ್ ಸ್ಪರ್ಮ್ಯಾಟೋಗೋನಿಯಾ. ಹೌದಾ? ಸ್ಪರ್ಮ್ಯಾಟೋಗೋನಿಯಾ. ಈ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ ಇದಾವಲ್ಲ, ಈ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್, ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮಲ್ಟಿಪ್ಲಿಕೇಶನ್. ನಾವು ಐ ಫಾರ್ವರ್ಡ್ ಒನ್ ಪಾಯಿಂಟ್ ಹಿಯರ್. ಗ್ಯಾಮೆಟೋಜೆನೆಸಿಸ್ ಹೇಳ್ತಾ ಇದ್ನಲ್ಲ, ಗ್ಯಾಮೆಟೋಜೆನೆಸಿಸ್ ವೆದರ್ ಇಟ್ ಈಸ್ ಎ ಸ್ಪರ್ಮ್ಯಾಟೋಜೆನೆಸಿಸ್ ಆರ್ oogenesis, ಒಂದು ಗ್ಯಾಮೆಟ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ 3 ಸ್ಟೆಪ್ಸ್ನಲ್ಲಿ ಅದು ಆಗುತ್ತೆ. ಓಕೆ, ಜಸ್ಟ್ ಕೋರಿಲೇಟ್ ಮಾಡ್ಕೊಳ್ಳಿ. ಸ್ಪರ್ಮ್ಯಾಟೋಜೆನೆಸಿಸ್ ಅಥವಾ oogenesis, ಒಟ್ಟಿನಲ್ಲಿ ಗ್ಯಾಮೆಟೋಜೆನೆಸಿಸ್ ಆಗಬೇಕಾದ್ರೆ ಅಲ್ಲಿ 3 ಸ್ಟೆಪ್ಸ್ ಇರ್ತವೆ. ಮೊದಲನೇ ಸ್ಟೆಪ್ಪನ್ನು ಮಲ್ಟಿಪ್ಲಿಕೇಶನ್ ಫೇಸ್ ಅಂತ ಕರೀತಾರೆ. ಮಲ್ಟಿಪ್ಲಿಕೇಶನ್ ಫೇಸ್. ಓಕೆ, ಸೆಕೆಂಡನ್ನು ಗ್ರೋತ್ ಫೇಸ್ ಅಂತ ಕರೀತಾರೆ, ಸೆಕೆಂಡ್ ಸ್ಟೆಪ್ಪನ್ನು. ಥರ್ಡನ್ನು ಮ್ಯಾಚುರೇಷನ್ ಫೇಸ್ ಅಂತ ಕರೀತಾರೆ, ಮ್ಯಾಚುರೇಷನ್ ಫೇಸ್. ಗೊತ್ತಾಯ್ತಾ? ಸೊ ಗ್ಯಾಮೆಟ್ಸ್ ಪ್ರೊಡ್ಯೂಸ್ ಆಗಬೇಕು ಅಂದರೆ ಅಲ್ಲಿ 3 ಸ್ಟೆಪ್ಸ್ ಇರುತ್ತೆ ಕಂಪಲ್ಸರಿಯಾಗಿ. ಒಂದು ಮಲ್ಟಿಪ್ಲಿಕೇಶನ್ ಫೇಸ್, ಒಂದು ಗ್ರೋತ್ ಫೇಸ್ ಮತ್ತು ಒಂದು ಮ್ಯಾಚುರೇಷನ್ ಫೇಸ್. ಸೊ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ ಆರ್ ದ ಸ್ಪರ್ಮ್ ಮದರ್ ಸೆಲ್ಸ್, ಈ ಸೆಲ್ಲು ಈ 3 ಸ್ಟೆಪ್ಪನ್ನು ಮಾಡಿ ಕೊನೆಗೆ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಈಸ್ ದಿಸ್ ಮಲ್ಟಿಪ್ಲಿಕೇಶನ್ ಫೇಸ್?
ಇದೇನು ಸ್ಪರ್ಮ್ಯಾಟೋಗೋನಿಯಾ ಇದೆಯಲ್ಲ, ದಿಸ್ ಸ್ಪರ್ಮ್ಯಾಟೋಗೋನಿಯಾ ಇಟ್ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮೈಟೋಸಿಸ್. ಸೊ ಇದೇನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಮೈಟೋಸಿಸ್ ಮಾಡ್ತಾ ಹೋಗುತ್ತೆ. ಸೊ ಹಿಯರ್ ಐ ಡ್ರಾ ಒನ್ ಸ್ಪರ್ಮ್ಯಾಟೋಗೋನಿಯಾ. ಇಲ್ಲೇನು ಸೆಲ್ಸ್ ಇದಾವಲ್ಲ ಇವು ಒಂದೊಂದು ಸ್ಪರ್ಮ್ಯಾಟೋಗೋನಿಯಾ ಇದ್ದಂಗೆ. ಓಕೆ, ಸೊ ಹಿಯರ್ ಐ ಡ್ರಾ ಒನ್ ಸ್ಪರ್ಮ್ಯಾಟೋಗೋನಿಯಾ. So this spermatogonia cell it will undergo multiplication phase. Multiplication phase ಅಂತಂದರೆ ಅದು ಯಾವತ್ತು ಮೈಟೋಸಿಸ್ ಇರುತ್ತೆ. ರಿಮೆಂಬರ್, ಮೈಟೋಸಿಸ್ ಅಂದರೆ ಒಂದು ಸೆಲ್ ಇರೋದು 2 ಆಗುತ್ತೆ, 2 ಇರೋದು 4, 6, ಬಟ್ ಕ್ರೋಮೋಸೋಮ್ ನಂಬರು ಸೇಮ್ ಆಗಿರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ದಿಸ್ ಈಸ್ ಅ ಸ್ಪರ್ಮ್ಯಾಟೋಗೋನಿಯಾ ಸೆಲ್. ಇಟ್ ಹ್ಯಾಸ್ ಅಂಡರ್ಗೋನ್ ಡಿವಿಷನ್. Okay, and it has produced the next spermatogonial cells where the number has remained same. Correct? Next, ಈ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ ಇದಾವಲ್ಲ, ಡಿವಿಷನ್ ಆಗ್ತಾ ಎಲ್ಲ ಸ್ಪರ್ಮ್ಯಾಟೋಗೋನಿಯಾ ಸ್ಪರ್ಮ್ ಮದರ್ ಸೆಲ್ಸು ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮೈಟೋಸಿಸ್, ಕಂಟಿನ್ಯೂಸ್ ಆಗಿ ಡಿವೈಡ್ ಆಗ್ತಾ ಹೋಗ್ತವೆ ಮಲ್ಟಿಪ್ಲಿಕೇಶನ್ ಫೇಸ್ನಲ್ಲಿ. 2 ರೀತಿಯಾದಂತಹ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ ಪ್ರೊಡ್ಯೂಸ್ ಆಗ್ತವೆ. ಒಂದನ್ನು ಎ ಟೈಪ್ ಅಂತ ಹೇಳ್ತಾರೆ, ಒಂದನ್ನು ಬಿ ಟೈಪ್ ಅಂತ ಹೇಳ್ತಾರೆ. ಸ್ಪರ್ಮ್ಯಾಟೋಗೋನಿಯಾ ಬಿ ಟೈಪ್, ಸ್ಪರ್ಮ್ಯಾಟೋಗೋನಿಯಾ ಎ ಟೈಪ್. ಎ ಟೈಪ್ ಇದೆಯಲ್ಲ ಸ್ಪರ್ಮ್ಯಾಟೋಗೋನಿಯಾ, ಇಟ್ ವಿಲ್ ಅಂಡರ್ಗೋ ಅಗೇನ್ ಮಲ್ಟಿಪ್ಲಿಕೇಶನ್, ಅದು ಮತ್ತೆ ಮೈಟೋಸಿಸ್ ಆಗಲಿಕ್ಕೆ ಕಂಟಿನ್ಯೂ ಆಗುತ್ತೆ. ಬಿ ಟೈಪ್ ಆಫ್ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ ಇರ್ತಾವಲ್ಲ ಅವು ಏನು ಮಾಡ್ತವೆ, ಅವು ನೆಕ್ಸ್ಟ್ ಗ್ರೋತ್ ಫೇಸಿಗೆ ಹೋಗ್ತವೆ. ಯು ಗಾಟ್ ದಿಸ್ ಪಾಯಿಂಟ್. ಸ್ಪರ್ಮ್ಯಾಟೋಗೋನಿಯಾ ಜರ್ಮ್ ಸೆಲ್ಸು at the age of puberty ಅಂದರೆ 11 to 13 ಇಯರ್ಸ್ ಅಥವಾ 14 ಇಯರ್ಸ್ ಮೇಲ್ಸ್ನಲ್ಲಿ ಒಂದು ಸತಿ 11 ಅಥವಾ 12, 13, 14, 11 to 14 ಪ್ಯೂಬರ್ಟಿ ಏಜ್, ಪ್ರೌಢಾವಸ್ಥೆ. ಸೊ ಆ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಮೇಲ್ಸ್ ಬಾಡಿನಲ್ಲಿ ಸಾಕಷ್ಟು ಚೇಂಜಸ್ಗಳು ಆಗ್ತವೆ ಬಿಕಾಸ್ ಆಫ್ ದ ಹಾರ್ಮೋನ್ ಟೆಸ್ಟೋಸ್ಟೆರಾನ್. ಅಟ್ ದ ಸೇಮ್ ಟೈಮ್ ಟೆಸ್ಟಿಸ್ ಒಳಗಡೆ ಏನಾಗುತ್ತೆ, ಇಲ್ಲಿರುವಂತಹ ಜರ್ಮ್ ಸೆಲ್ಸು ಪ್ಯೂಬರ್ಟಿಗೆ ಬಂದ ತಕ್ಷಣ ಅವು ಆ್ಯಕ್ಟಿವೇಟ್ ಆಗಿಬಿಡ್ತವೆ. ಆ್ಯಕ್ಟಿವೇಟ್ ಆಗಿ ಅವು ಮೈಟೋಸಿಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತವೆ. ಮೈಟೋಸಿಸ್ ಆಗ್ತಾ ಆಗ್ತಾ ಮಲ್ಟಿಪ್ಲಿಕೇಶನ್ ಆಗ್ತಾ 2 ರೀತಿಯಾದಂತಹ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸನ್ನು ಅವು ಪ್ರೊಡ್ಯೂಸ್ ಮಾಡ್ತವೆ. ಒಂದು ಎ ಟೈಪು ಮತ್ತು ಒಂದು ಬಿ ಟೈಪ್. ಇವು ಎ ಟೈಪ್ ಇರ್ತಾವಲ್ಲ ಇವು ಮತ್ತೆ ಮೈಟೋಸಿಸನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗ್ತವೆ. ಬಿ ಟೈಪ್ ಇರ್ತಾವಲ್ಲ ಅವೇನು ಮಾಡ್ತವೆ, ದೇ ವಿಲ್ ಅಂಡರ್ಗೋ ದ ನೆಕ್ಸ್ಟ್ ಫೇಸ್ ದಟ್ ಈಸ್ ಗ್ರೋತ್ ಫೇಸ್. ಸೊ ಇದೇನಿದೆಯಲ್ಲ ಫಸ್ಟು ಇದು ಯಾವ ಫೇಸ್ ಆಯಿತು, ಇದು ಮಲ್ಟಿಪ್ಲಿಕೇಶನ್ ಫೇಸ್. ಮಲ್ಟಿಪ್ಲಿಕೇಶನ್ ಫೇಸ್ ಅಂತಂದರೆ ಇದು ಮೈಟೋಸಿಸ್. ಕರೆಕ್ಟಾ? ನೆಕ್ಸ್ಟ್, B type of spermatogonial cells, they will start undergoing growth period. ಅವೇನು ಮಾಡ್ತವೆ, ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ನಲ್ಲಿ ಈ ಸ್ಪರ್ಮ್ಯಾಟೋಗೋನಿಯಾದಿಂದ ನಾವು ಕನ್ಸಿಡರ್, ಜಸ್ಟ್ ಇಮ್ಯಾಜಿನ್ ದೀಸ್ ಆರ್ ದ B type of spermatogonial cell. They will start absorbing the nourishment. ಓಕೆ, ಅವಕ್ಕೆ ಬೇಕಾದಂತಹ ಎಲ್ಲ ಇಂಪಾರ್ಟೆಂಟ್ ನರಿಷ್ಮೆಂಟ್ಗಳನ್ನು ಅಬ್ಸಾರ್ಬ್ ಮಾಡ್ತಾ ದೇ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್ ಇನ್ ಇಟ್ಸ್ ಸೈಜ್. ಓಕೆ, ಸೊ ಅವು ಗ್ರೋತ್ ಆಗ್ತಾ ಬೆಳವಣಿಗೆಯನ್ನು ಹೊಂತಾ ಆ ಸೆಲ್ಲು ಪೂರ್ತಿಯಾಗಿ ಗ್ರೋತ್ ಆಗಿ ಡೆವಲಪ್ ಆಗಿ ಅದು ರೆಡಿ ಆಗುತ್ತೆ. ಸೊ ಸ್ಪರ್ಮ್ಯಾಟೋಗೋನಿಯಾ ಸೆಲ್ ಗ್ರೋತ್ ಆದಮೇಲೆ ಈ ಸೆಲ್ಸನ್ನು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಕರಿತೀವಿ. ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಗೊತ್ತಾಯ್ತಾ? ನಾವು ದಿಸ್ ಫೇಸ್, ವಾಟ್ ಡು ವಿ ಕಾಲ್ ದಿಸ್? ವಿ ಕಾಲ್ ಇಟ್ ಆಸ್ ಅ ಗ್ರೋತ್ ಫೇಸ್. ಗ್ರೋತ್ ಫೇಸ್ ಏನಾಗ್ತಾ ಇದೆ, ಅಕ್ಯುಮುಲೇಷನ್ ಅಥವಾ ಅಬ್ಸಾರ್ಪ್ಷನ್ ಅಥವಾ ನರಿಷ್ಮೆಂಟ್. ಸೊ ಬಿ ಟೈಪ್ ಆಫ್ ಸೆಲ್ಲು ಎಕ್ಸ್ಟ್ರಾ ನರಿಷ್ಮೆಂಟನ್ನು ತಗೊಂಡು ಸ್ಲೋ ಆಗಿ ಗ್ರೋತ್ ಆಗುತ್ತೆ. ಒಂದು ಸತಿ ಅದು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಆಯಿತು ಅಂತಂದರೆ ಇಟ್ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮ್ಯಾಚುರೇಷನ್ ಫೇಸ್. ಮ್ಯಾಚುರೇಷನ್ ಫೇಸ್ ಅಂದರೆ ದಿಸ್ ಸೆಲ್ ಇಟ್ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮಿಯೋಸಿಸ್. ಸೊ ಈ ಸೆಲ್ ಏನು ಮಾಡುತ್ತೆ, ದಿಸ್ ಈಸ್ ರೆಡಿ ಫಾರ್ ಮಿಯೋಸಿಸ್. ನಾವು ಮಿಯೋಸಿಸನ್ನು ನಾವು ಎಷ್ಟು ಸ್ಟೆಪ್ಪಲ್ಲಿ ಸ್ಟಡಿ ಮಾಡಿದ್ದೀವಿ? ಮಿಯೋಸಿಸ್ ಅಂದರೆ 2 ಸ್ಟೆಪ್ಸ್ ಇರ್ತವೆ, ಅಂದರೆ 2 ಸತಿ ಸೆಲ್ ಡಿವಿಷನ್ ಇವಾಗಷ್ಟೇ ನಾವು ಸ್ಟಡಿ ಮಾಡಿದ್ವಿ, ಹೌದಾ? ಸೊ ಪ್ರೈಮರಿ ಸ್ಪರ್ಮ್ಯಾಟೋಸೈಟು ಫಸ್ಟ್ ಸತಿ ಅದು ಡಿವಿಷನ್ ಆಗುತ್ತೆ. ಎಷ್ಟು ಸೆಲ್ಸ್ ಫಾರ್ಮ್ ಆಗ್ತವೆ? 2 ಸೆಲ್ಸ್ ಫಾರ್ಮ್ ಆಗ್ತವೆ. ಕರೆಕ್ಟಾ? ಇದು ಒಂದು ಸೆಲ್ಲು,
ಇದು ಅನದರ್ ಸೆಲ್. ಸೊ ಈ ಸ್ಟೆಪ್ ಏನಾಯಿತು, ಇದು ಇವಾಗ ಮಿಯೋಸಿಸ್ 1 ಆಯಿತು. ದಿಸ್ ಈಸ್ ಮಿಯೋಸಿಸ್ 1. ಇಲ್ಲಿ ಬರೋಣ ಎಕ್ಸಾಕ್ಟ್ಲಿ. ಈ ಸೆಲ್ಲು ಇದನ್ನು ಫಾರ್ಮ್ ಆಗಬೇಕು ಅಂದರೆ ಇಲ್ಲಿ ಮಿಯೋಸಿಸ್ 1 ಆಯಿತು. ನೆಕ್ಸ್ಟ್ ಏನಾಗುತ್ತೆ, ಇದಿನ್ನೂ ಮಿಯೋಸಿಸ್ ಕಂಪ್ಲೀಟ್ ಆಗಿಲ್ಲ. ಯಾಕೆ, ಇಲ್ಲಿ ಇನ್ನೂ ಒಂದು ಸತಿ ಇವು ಡಿವಿಷನ್ ಆಗ್ತವೆ. ಕರೆಕ್ಟಾ? ನೌ ಇಟ್ ಕಂಪ್ಲೀಟ್ಸ್ ದ ಮಿಯೋಸಿಸ್. ಹೌದಾ? ನಮ್ದು ಆವಾಗಿನ ರೂಲ್ ಕರೆಕ್ಟ್ ಆಯಿತಾ? ಮಿಯೋಸಿಸ್ ಆದಾಗ 4 ಡಾಟರ್ ಸೆಲ್ಸ್ ಆಗಬೇಕು ಒಂದಿಂದ. ಸೊ ದಿಸ್ ಈಸ್ ಮಿಯೋಸಿಸ್ 2. ಮಿಯೋಸಿಸ್ 2. ಮಿಯೋಸಿಸ್ 2 ಗೊತ್ತಾಯ್ತಾ? ನೆಕ್ಸ್ಟ್ ನೇಮಿಂಗ್ ಮಾಡಬೇಕಲ್ಲ. ಸೊ ನೇಮಿಂಗ್ ಸೆರೆಮನಿ ಹೆಂಗೆ ಮಾಡೋಣ? ಒಂದು ಪ್ರೈಮರಿ ಸ್ಪರ್ಮ್ಯಾಟೋಸೈಟು ಮಿಯೋಸಿಸ್ನಲ್ಲಿ ಫಸ್ಟ್ ಟೈಮ್ ಒಂದು ಸೆಲ್ ಡಿವಿಷನ್ ಆದಾಗ ಇವೇನು ಫಾರ್ಮ್ ಆಗ್ತಾವಲ್ಲ, ದೀಸ್ ಆರ್ ಕಾಲ್ಡ್ ಆ್ಯಸ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ಸು ನೆಕ್ಸ್ಟ್ ಮಿಯೋಸಿಸ್ 2 ಆದಾಗ ಏನು ಫಾರ್ಮ್ ಆಗ್ತಾವಲ್ಲ, ದೇ ಆರ್ ಕಾಲ್ಡ್ ಆ್ಯಸ್ ಸ್ಪರ್ಮ್ಯಾಟಿಡ್. ಸ್ಪರ್ಮ್ಯಾಟಿಡ್ಸ್ ಗೊತ್ತಾಯ್ತಾ? ಸೊ ಫುಲ್ ಸಿ ಹಿಯರ್, ಒಂದು ಸ್ಪರ್ಮ್ಯಾಟೋಗೋನಿಯಾ ಇತ್ತು, ಅದು ಡಿವಿಷನ್ ಆಗ್ತಾ ಆಗ್ತಾ ಸಾಕಷ್ಟು ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತು ಬೈ ಮೈಟೋಸಿಸ್. ಅದರಲ್ಲಿ 2 ರೀತಿಯಾದಂತಹ ಸೆಲ್ಸ್ ನಮಗೆ ಕಾಣ್ತವೆ, ಒಂದು ಎ ಟೈಪು ಮತ್ತು ಒಂದು ಬಿ ಟೈಪ್. ಎ ಟೈಪು ಅಗೇನ್ ಇಟ್ ವಿಲ್ ಕಂಟಿನ್ಯೂಸ್ ಮೈಟೋಸಿಸ್. ಬಿ ಟೈಪ್ ಇದಾವಲ್ಲ, ಒನ್ ಆಫ್ ದ ಬಿ ಟೈಪ್ ಅಂದರೆ ಬಿ ಟೈಪ್ ಸೆಲ್ಸ್ ಇದಾವಲ್ಲ, ಅವು ಏನು ಮಾಡ್ತವೆ, ಗ್ರೋತ್ ಪೀರಿಯಡ್ ಆಗ್ತಾ ಹೋಗ್ತವೆ, ಬೆಳವಣಿಗೆಯನ್ನು ಹೊಂದ್ತವೆ. ಆವಾಗ ನಾವು ಅದನ್ನು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಬಿ ಟೈಪ್ ಆಫ್ ಸ್ಪರ್ಮ್ಯಾಟೋಗೋನಿಯಾ ಡೆವಲಪ್ ಪೂರ್ತಿ ಗ್ರೋತ್ ಆದಮೇಲೆ ಅದಕ್ಕೆ ನಾವು ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಅಂತ ಹೇಳ್ತೀವಿ. ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟು ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ ಆದಾಗ ಒಂದು ಸೆಲ್ ಇರೋದು 2 ಸತಿ ಡಿವಿಷನ್ ಆಗಿ 4 ಸೆಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಪ್ರೈಮರಿಯಿಂದ 2 ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ಬಂತು. ಸ್ಪರ್ಮ್ಯಾಟೋಸೈಟ್ಸಿಂದ ಇಲ್ಲಿ ನಮಗೆ ಸ್ಪರ್ಮ್ಯಾಟಿಡ್ಸ್ ಬಂತು. ಹೆಂಗೆ 4 ಬಂತು? ಬಿಕಾಸ್ ಇಟ್ ಈಸ್ ಅ ಮಿಯೋಸಿಸ್. ಮಿಯೋಸಿಸ್ ಅಂದರೆ ಅಲ್ಲಿ ನಮಗೆ 4 ಸೆಲ್ಸ್ ಬರಬೇಕು. ಇದು ಒಂದು ಕಾನ್ಸೆಪ್ಟ್ ಆಯಿತು. ನೆಕ್ಸ್ಟ್ ಕಾನ್ಸೆಪ್ಟ್, ಇವಾಗ ನಾವು ಏನನ್ನು ಪ್ರೊಡ್ಯೂಸ್ ಮಾಡಬೇಕು ಇಲ್ಲಿ? ಅಲ್ಟಿಮೇಟ್ ಆಗಿ ಸ್ಪರ್ಮ್ಸ್ ಅಂದರೆ ಹೆಪ್ಲಾಯ್ಡ್ ನಂಬರನ್ನು ಪ್ರೊಡ್ಯೂಸ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಆಗಬೇಕಿದು? ಇದು ಡಿಪ್ಲಾಯ್ಡ್ ನಂಬರಿಂದ ಸ್ಟಾರ್ಟ್ ಆಗಬೇಕು. ಓಕೆನಾ? ನಾವು ವಿಲ್ ರೈಟ್ ಹಿಯರ್ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸ್ ಡಿಪ್ಲಾಯ್ಡ್ ಇರ್ತವೆ. ಸೆಂಟರ್ ನ್ಯೂಕ್ಲಿಯಸನ್ನು ನಾನು 2n ಅಂತ ರಿಪ್ರೆಸೆಂಟ್ ಮಾಡಿದ್ದೀನಿ, ಅಂದರೆ 2 ಸೆಟ್ಸ್ ಆಫ್ ಕ್ರೋಮೋಸೋಮ್. ಹ್ಯೂಮನ್ ಬೀಯಿಂಗ್ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರ್ತವೆ? 46 ಕ್ರೋಮೋಸೋಮ್ಸ್ ವಿ ಹ್ಯಾವ್. ಕರೆಕ್ಟಾ? 2n is equal to 46. ಮೈಟೋಸಿಸ್ ಆಗ್ತಾ ಇದೆ. ಸೊ ಮೈಟೋಸಿಸ್ ಆಯಿತು ಅಂದರೆ ಈ ಸೆಲ್ಸ್ನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರಬೇಕು? ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್, ಬಿಕಾಸ್ ಮೈಟೋಸಿಸ್ ಈಸ್ ಅ ಇಕ್ವೇಷನಲ್ ಡಿವಿಷನ್. ಓಕೆ, ಗೊತ್ತಾಗ್ತಿದೆಯಾ? ನೆಕ್ಸ್ಟ್, ಈ ಬಿ ಸ್ಪರ್ಮ್ಯಾಟೋಗೋನಿಯಾ ಯಾವುದೇ ಸೆಲ್ ಡಿವಿಷನನ್ನು ಆಗದೇನೆ ಅದು ಜಸ್ಟ್ ಗ್ರೋತ್ ಆಗ್ತಾ ಇದೆ. ಅಂದರೆ ಇಲ್ಲಿಯೂ ಕೂಡ ಕ್ರೋಮೋಸೋಮ್ ನಂಬರ್ ಸೇಮ್ ಉಳಿತಾ, ಜಸ್ಟ್ ಗ್ರೋತ್ ಆಗ್ತಾ ಇದೆ. ನೆಕ್ಸ್ಟ್ ಬರುತ್ತೆ ನೋಡಿ, ಈ ಸ್ಪರ್ಮ್ಯಾಟೋಸೈಟು ಮಿಯೋಸಿಸ್ ಆಯಿತು ಅಂತಂದರೆ, ಮಿಯೋಸಿಸ್ ಆದಾಗ ನಂಬರ್ ಆಫ್ ಕ್ರೋಮೋಸೋಮ್ಸ್ ಎಷ್ಟಾಗಬೇಕು ಇಲ್ಲಿ? ರಿಡಕ್ಷನಲ್, ಹಾಫ್ ನಂಬರ್ ಆಗಬೇಕು. ಕರೆಕ್ಟ್ ಇದೆಯಾ? ಸೊ 2n ಇರೋದು n ಹೆಂಗೆ ಆಯಿತು? ಮಿಯೋಸಿಸ್ 1 ಆಗಬೇಕಾದ್ರೆ, ಈ ಸೆಲ್ಲು ಮಿಯೋಸಿಸ್ 1 ಆಗಬೇಕಾದ್ರೆ ಆಲ್ರೆಡಿ ಇಲ್ಲಿ ರಿಡಕ್ಷನಲ್ ಡಿವಿಷನ್ ಆಗಿಬಿಟ್ಟಿರುತ್ತೆ. ಮಿಯೋಸಿಸ್ 2 ಈಸ್ ನಥಿಂಗ್ ಬಟ್ ಅ ಮೈಟೋಸಿಸ್. ಈ ಸೆಂಟೆನ್ಸನ್ನು ನೀವೇನಾದರೂ ಮೆಡಿಕಲ್ ಫೀಲ್ಡಲ್ಲಿ, ಲೈಫ್ ಸೈನ್ಸ್ ಫೀಲ್ಡಲ್ಲಿ ಹೋಗ್ತಿದ್ರೆ ಅದು ಫುಲ್ಲು ನಿಮ್ಮದು ಕೋರ್ಸ್ ಮುಗಿಯೋವರೆಗೂ ನೆನ್ಪಿಟ್ಕೊಳ್ಳಿ. ಮಿಯೋಸಿಸ್ 2 ಈಸ್ ನಥಿಂಗ್ ಬಟ್ ಅ ಮೈಟೋಸಿಸ್ ಅಂತ. ಸೊ ಇಲ್ಲಿ ನಮಗೆ ನಂಬರ್ ಆಫ್ ಕ್ರೋಮೋಸೋಮ್ಸು ಸೇಮ್ ಉಳಿಬೇಕು. ಸೊ ಒಂದು ಡಿಪ್ಲಾಯ್ಡ್ ಸ್ಪರ್ಮ್ಯಾಟೋಗೋನಿಯಾ ಸೆಲ್ಸಿಂದ ನಮಗೆ ಇವಾಗ 4 ಸ್ಪರ್ಮ್ಯಾಟಿಡ್ಸ್ ಸಿಕ್ಕಿದ್ದಾವೆ. ಇನ್ನೂ ಸ್ಪರ್ಮ್ಸ್ ಆಗಿಲ್ಲ, ಯಾಕಂದರೆ ನಾವು ಸ್ಪರ್ಮ್ಸ್ ಹೆಂಗೆ ಬರಿತೀವಿ? ಈ ರೀತಿ ಬರಿತೀವಿ, ಮೊಟೈಲ್ ಸ್ಟ್ರಕ್ಚರ್. ಬಟ್ ಇವೆಲ್ಲ ಇವಾಗ ನಾನ್ ಮೊಟೈಲ್ ಇದ್ದಾವೆ. ಸೊ ಈ ಫುಲ್ ಫೇಸನ್ನು ಇಲ್ಲಿಂದ ಇಲ್ಲಿವರೆಗೂ, ಎಲ್ಲಿಂದ? ಈ ಸ್ಟೇಜಿಂದ ಈ ಸ್ಟೇಜ್ವರೆಗೂ ಇದೇನಾಯಿತು? ಮ್ಯಾಚುರೇಷನ್ ಫೇಸ್ ಅಂತ ಆಯಿತು. ಗೊತ್ತಾಯ್ತಾ? ನೆಕ್ಸ್ಟ್, ಈ ಸ್ಪರ್ಮ್ಯಾಟಿಡ್ಸ್ ಇದಾವಲ್ಲ, ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಡಿವಿಷನ್ ಆ್ಯಂಡ್ ಡಿಫ್ರೆನ್ಸಿಯೇಷನ್. ಅಂದರೆ ಒಂದು ಸ್ಪರ್ಮ್ಯಾಟಿಡ್ ಅಂದರೆ ಅದು ಒಂದು ಸೆಲ್ ಅಂತ ಅರ್ಥ. ಈ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಇದೆ. ಸ್ಪರ್ಮ್ಯಾಟಿಡ್ ಅಂದರೆ ಏನಿದು? ಜಸ್ಟ್ ಒಂದು ಸೆಲ್ಲು. ಇದರಲ್ಲಿ ನ್ಯೂಕ್ಲಿಯಸ್ ಇದೆ, ಮತ್ತು ಮೈಟೋಕಾಂಡ್ರಿಯಾ ಇರ್ತವೆ, ಗಾಲ್ಗಿ ಅಪರಟಸ್ ಇರ್ತವೆ, ಎಲ್ಲ ಸೆಲ್ ಸ್ಟ್ರಕ್ಚರ್ಸು ಇದರಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ಏನಾಗುತ್ತೆ? ಈ ಸ್ಪರ್ಮ್ಯಾಟಿಡ್ ಇದೆಯಲ್ಲ,
ತನ್ನಲ್ಲಿ ಅದರ ಒಳಗಡೆ ಇರುವಂತಹ ಗಾಲ್ಗಿ ಕಾಂಪ್ಲೆಕ್ಸ್, ಮೈಟೋಕಾಂಡ್ರಿಯಾ, ನ್ಯೂಕ್ಲಿಯಸ್ ಅವನ್ನ ನೀಟಾಗಿ ಹೊಂದಿಸ್ಕೊಂಡು ಇಟ್ ವಿಲ್ ಫಾರ್ಮ್ ಅ ಸ್ಟ್ರಕ್ಚರ್ ಲೈಕ್ ದಿಸ್. ಗೊತ್ತಾಗ್ತಿದೆಯಾ? ಓಕೆ, ಆ್ಯಂಡ್ ನೌ ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆ್ಯಸ್ ಸ್ಪರ್ಮ್ಸ್. ಗೊತ್ತಾಗ್ತಿದೆಯಾ? ಸೊ ಸ್ಪರ್ಮ್ಯಾಟಿಡ್ ಇದ್ದಿದ್ದು ಸ್ಪರ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಪ್ರೋಸೆಸ್ ವೆರಿ ವೆರಿ ಇಂಪಾರ್ಟೆಂಟ್, ವಿ ಕಾಲ್ ಇಟ್ ಆ್ಯಸ್ ಸ್ಪರ್ಮಿಯೋಜೆನೆಸಿಸ್. ಸ್ಪರ್ಮಿಯೋಜೆನೆಸಿಸ್. ಇಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಇತ್ತು, ಇಲ್ಲಿ ಸ್ಪರ್ಮಿಯೋಜೆನೆಸಿಸ್. ಓಕೆ, ವಾಟ್ ಈಸ್ ದಿಸ್ ಸ್ಪರ್ಮಿಯೋಜೆನೆಸಿಸ್? ನಾನ್ ಮೊಟೈಲ್ ಅಂದರೆ ಏನು? ಅದು ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಚಲಿಸ್ಲಿಕ್ಕೆ ಸಾಧ್ಯ ಇಲ್ಲ? ಯಾಕಂದರೆ ಅದಕ್ಕೆ ಫ್ಲಾಜೆಲ್ಲಾ ಅಂತ ಇಲ್ಲ, ಸಿಲಿಯಾ ಅಂತ ಇಲ್ಲ. ಸೊ ಸಿ ಹಿಯರ್, ನಾನ್ ಮೊಟೈಲ್, ನಾನ್ ಫಂಕ್ಷನಲ್, inactive because it is not active ಯಾಕಂದರೆ ಫ್ಲಾಜೆಲ್ಲ ಇಲ್ಲ. ಸೊ ನಾನ್ ಫಂಕ್ಷನಲ್, inactive, ನಾನ್ ಫ್ಲಾಜೆಲೇಟ್ ಸ್ಪರ್ಮ್ಯಾಟಿಡ್ ಇಟ್ ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಮೊಟೈಲ್. ಯಾಕೆ ಮೊಟೈಲು? ಬಿಕಾಸ್ ಅದಕ್ಕೆ ಫ್ಲಾಜೆಲ್ಲ ಇದೆ. ಮೊಟೈಲ್ ಆ್ಯಂಡ್ ಫ್ಲಾಜೆಲೇಟೆಡ್ ಸ್ಟ್ರಕ್ಚರ್ ಕಾಲ್ಡ್ ಸ್ಪರ್ಮ್, ಆ್ಯಂಡ್ ದಿಸ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಸ್ಪರ್ಮಿಯೋಜೆನೆಸಿಸ್. ಗೊತ್ತಾಯ್ತು? ಸೊ ಈ ಸ್ಪರ್ಮ್ಯಾಟಿಡ್ನಲ್ಲಿ ಮೈಟೋಕಾಂಡ್ರಿಯಾ ಇತ್ತಲ್ಲ, ಮೈಟೋಕಾಂಡ್ರಿಯಾ ಆ್ಯಂಡ್ ಗಾಲ್ಗಿ ಕಾಂಪ್ಲೆಕ್ಸ್, ಸೊ ಇವೆಲ್ಲ ಒಂದಕ್ಕೊಂದು ನೀಟಾಗಿ ಅರೇಂಜ್ ಆಗಿ ಇದಕ್ಕೆ ಒಂದು ಫ್ಲಾಜೆಲ್ಲಾ ಅಂತ ಬೆಳೆದು ಜಾಸ್ತಿ ದ ಲಾಸ್ ಆಫ್ ಸೈಟೋಪ್ಲಾಸಮ್, ಸ್ವಲ್ಪ ಸೈಟೋಪ್ಲಾಸಮ್ನ ಅದು ಡಿಲೀಟ್ ಮಾಡ್ಕೊಂಡು ಅಂದರೆ ತನ್ನಿಂದ ಹೊರಗೆ ಹಾಕಿ ಇಟ್ ವಿಲ್ ಫಾರ್ಮ್ ಅ ನ್ಯೂ ಸ್ಟ್ರಕ್ಚರ್ ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಸ್ಪರ್ಮ್ಸ್. ಆ ಪ್ರೊಸೆಸ್ಸಿಗೆ ನಾವು ಸ್ಪರ್ಮಿಯೋಜೆನೆಸಿಸ್ ಅಂತ ಹೇಳ್ತೀವಿ. ಸೊ ಅಲ್ಟಿಮೇಟ್ ಆಗಿ ನಮಗೆ ಎನ್ ನಂಬರ್ ಆಫ್ ಕ್ರೋಮೋಸೋಮನ್ನು ಹೊಂದಿರುವಂತಹ ಸ್ಪರ್ಮ್ಯಾಟಿಡ್ಡು ಡಿವಿಷನ್ ಆಗಿಲ್ಲ, ಜಸ್ಟ್ ಅಲ್ಲಿ ಮಾರ್ಫಾಲಜಿಕಲ್ ಆ್ಯಂಡ್ ಫಿಸಿಯಾಲಜಿಕಲ್ ಚೇಂಜ್ ಆಗಿದೆ. ರಿಮೆಂಬರ್ ದಿಸ್ ವರ್ಡ್. ಸ್ಪರ್ಮ್ಯಾಟಿಡ್ಡು ಮಾರ್ಫಾಲಜಿಕಲಿ ಅಂದರೆ ಹೊರಗಡೆಯಿಂದ ನೋಡಲಿಕ್ಕೂ ಅದು ಚೇಂಜ್ ಕಾಣ್ತಾ ಇದೆ, ಒಳಗಡೆಯಿಂದ ಅದರ ಸ್ಟ್ರಕ್ಚರ್ ಕೂಡ ಚೇಂಜ್ ಆಗಿದೆ. ಸೊ ಸ್ಪರ್ಮ್ಯಾಟಿಡ್ ವಿಲ್ ಅಂಡರ್ಗೋ ಮಾರ್ಫಾಲಜಿಕಲ್ ಆ್ಯಂಡ್ physiological change to form a sperm. Therefore the number of chromosomes here is n only, ಯಾಕಂದರೆ ಇಲ್ಲಿ ಡಿವಿಷನ್ ಆಗಿಲ್ಲ. ಸೊ ಅಲ್ಟಿಮೇಟ್ಲಿ ಡಿಪ್ಲಾಯ್ಡ್ ಸ್ಪರ್ಮ್ಯಾಟೋಗೋನಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್ ಹ್ಯಾಪ್ಲಾಯ್ಡ್ ಸ್ಪರ್ಮ್ಸ್. ಸೊ ಒಂದು ಸ್ಪರ್ಮ್ಯಾಟೋಗೋನಿಯಾಗೆ ಎಷ್ಟು ಸ್ಪರ್ಮ್ಸ್ ಬೆಳೀತವೆ? 4 ಸ್ಪರ್ಮ್ಸ್ ಬೆಳೀತವೆ. At the time of puberty, millions of cells, yavivu spermatogonial cells, they will start undergoing spermatogenesis and they will form huge number of sperms. So ee sperms, see here, now idu artha aita, complete agi artha aita. Now come to here, ಬ್ಲೂ ಕಲರ್ ಸೆಲ್ಸ್ ಏನಿತ್ತು? ಸ್ಪರ್ಮ್ಯಾಟೋಗೋನಿಯಾ ಇತ್ತು. ಸ್ಪರ್ಮ್ಯಾಟೋಗೋನಿಯಿಂದ ಇವ್ಯಾವ ಸೆಲ್ಸು? ಆಲ್ ದೀಸ್ ಆರ್ ದ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸ್. ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ಸು ನೆಕ್ಸ್ಟ್ ಏನು ಫಾರ್ಮ್ ಮಾಡಿದ್ದಾವೆ? ಸೆಕೆಂಡರಿ ಸ್ಪರ್ಮ್ಯಾಟೋಸೈಟನ್ನು ಫಾರ್ಮ್ ಮಾಡಿದ್ದಾವೆ. ದೀಸ್ ಆರ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಓಕೆ, ನೆಕ್ಸ್ಟ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟಿಂದ ಸ್ಪರ್ಮ್ಯಾಟಿಡ್. ವೆರಿ ವೆರಿ ಇಂಟ್ರೆಸ್ಟಿಂಗ್. ಸಿ ಹಿಯರ್, ನೌ ದೀಸ್ ಆರ್ ದ ಸ್ಪರ್ಮ್ಯಾಟಿಡ್ಸ್. ಕರೆಕ್ಟಾ? ನೆಕ್ಸ್ಟ್ ಏನಾಗುತ್ತೆ? ಇದು ನಾವು ಇದೆಲ್ಲ ಸ್ಟೆಪ್ಸ್ ಓದಿದ್ದು, ಬಟ್ ಇಲ್ಲೇನಾಗ್ತಾ ಇರುತ್ತೆ ಅಂದರೆ ಒಂದು ಸತಿ ಸ್ಪರ್ಮ್ಯಾಟಿಡ್ಸ್ ಫಾರ್ಮ್ ಆಯಿತು ಅಂದರೆ ಆಲ್ ದೀಸ್ ಸ್ಪರ್ಮ್ಯಾಟಿಡ್ಸ್ ಇದಾವಲ್ಲ, ದೇ ವಿಲ್ ಸ್ಟಾರ್ಟ್ ಗೆಟ್ಟಿಂಗ್ ಎಂಬೆಡೆಡ್ ಇನ್ಸೈಡ್ ದ ಸರ್ಟೋಲಿ ಸೆಲ್ಸ್. ಸೊ ಅವು ಸರ್ಟೋಲಿ ಸೆಲ್ಸ್ಗೆ ಕನೆಕ್ಷನನ್ನು ಹೊಂದಿ ಅದರ ಒಳಗಡೆ ಸ್ಲೈಟ್ಲಿ ಹೀಗೆ ಈ ರೀತಿ ಅಟ್ಯಾಚ್ಮೆಂಟನ್ನು ಹೊಂದ್ತವೆ. ಓಕೆ, ಈ ರೀತಿ ಅಟ್ಯಾಚ್ಮೆಂಟನ್ನು ಹೊಂದಿ ಯಾವುದು ಸ್ಪರ್ಮ್ಯಾಟಿಡ್ಸು, ಆವಾಗ ಅದರಲ್ಲಿ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈ ಸ್ಟೆಪ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸ್ಪರ್ಮ್ಯಾಟಿಡ್ ಆಯಿತು ಅಂತಂದರೆ ಈ ಎಲ್ಲ ಸ್ಪರ್ಮ್ಯಾಟಿಡ್ಸು ಸರ್ಟೋಲಿ ಸೆಲ್ಸಿಗೆ ಹೋಗಿ ಹೀಗೆ ಅಟ್ಯಾಚ್ ಆಗಿಬಿಡ್ತವೆ. ಸರ್ಟೋಲಿ ಸೆಲ್ಸ್ ಒಳಗಡೆ ಸ್ವಲ್ಪ ಪೆನೆಟ್ರೇಟ್ ಆಗಿ ಅಲ್ಲಿಂದ ಅವು ಚೇಂಜಸ್ ಆಗ್ತಾ ಸ್ಪರ್ಮ್ ಆಗಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡ್ಕೋತವೆ. ಯಾಕೆ ಅವು ಸರ್ಟೋಲಿ ಸೆಲ್ಸ್ ಕಡೆ ಹೋದವು ಅಂತಂದರೆ, ಬಿಕಾಸ್ ಸರ್ಟೋಲಿ ಸೆಲ್ಸ್ ಆರ್ ಕಾಲ್ಡ್ ಆ್ಯಸ್ ನರ್ಸ್ ಸೆಲ್. ಅಂದರೆ ಅವು ನರ್ಸಿಂಗ್ ಅಂದರೆ ನರಿಶ್ಮೆಂಟನ್ನು ಮಾಡ್ತೇವೆ. ಸೊ ಇಷ್ಟು ಫುಲ್ ನಾನ್ ಮೊಟೈಲ್ ಆಗಿರೋದು
ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗಬೇಕಂದ್ರೆ ಅವಕ್ಕೆ ಪ್ರಾಪರಾಗಿ ನರಿಷ್ಮೆಂಟ್ ಅಂತ ಬೇಕಾ. ಸೊ ಆ ನರಿಷ್ಮೆಂಟನ್ನು ಯಾರು ಕೊಡ್ತಾರೆ? ಸರ್ಟೋಲಿ ಸೆಲ್ಸ್. ಅದಕ್ಕೆ ಆ ಸೆಲ್ಸು ಹೋಗಿ ಸರ್ಟೋಲಿ ಸೆಲ್ಸಿಗೆ ಅಟ್ಯಾಚ್ ಆಗಿ ಅಲ್ಲಿಂದ ಅವು ಈ ಸ್ಪರ್ಮಿಯೋಜೆನೆಸಿಸ್ ಪ್ರೊಸೆಸನ್ನು ಮಾಡಿ ಸ್ಪರ್ಮ್ಸ್ ಆಗ್ತವೆ. ಬಟ್ ರಿಮೆಂಬರ್, ಸ್ಟಿಲ್ ಸ್ಪರ್ಮ್ಸ್ ಆರ್ ವಿತ್ ದ ಸರ್ಟೋಲಿ ಸೆಲ್ಸ್. ಒಂದು ಸತಿ ಸ್ಪರ್ಮ್ ಪ್ರೊಡ್ಯೂಸ್ ಆಯಿತು ಅಂತಂದರೆ ಸರ್ಟೋಲಿ ಸೆಲ್ಲು ಒಂದು ಸತಿ ಸ್ಪರ್ಮ್ ಪ್ರೊಡ್ಯೂಸ್ ಆಯಿತು ಅಂದರೆ ಸರ್ಟೋಲಿ ಸೆಲ್ಲು ಗ್ರೀನ್ ಸಿಗ್ನಲ್ ಕೊಡುತ್ತೆ. ಓಕೆ, ನೌ ಯು ಆರ್ ರೆಡಿ ಫಾರ್ ಟ್ರಾನ್ಸ್ಪೋರ್ಟೇಷನ್. ಅವಾಗ ಅದೇನು ಮಾಡುತ್ತೆ, ತಂದು ಫುಲ್ ಏನು ಸೆಲ್ ಇದೆಯಲ್ಲ, ಸೆಲ್ ಮೆಂಬ್ರೇನ್ ಇದೆಯಲ್ಲ, ಅಲ್ಲಿಂದ ಈ ಎಲ್ಲ ಸ್ಪರ್ಮ್ಸ್ಗಳನ್ನು ರಿಲೀಸ್ ಮಾಡಿಬಿಡುತ್ತೆ. ಸೊ ಈ ಎಲ್ಲ ಸ್ಪರ್ಮ್ಸ್ಗಳು ಒಂದಕ್ಕೊಂದು ಪೂರ್ತಿ ರಿಲೀಸ್ ಆಗಿ ಫ್ರೀ ಆಗಿಬಿಡ್ತವೆ. ಅವು ಫ್ರೀ ಆದ ತಕ್ಷಣ ಎಲ್ಲಿ ಹೋಗ್ತವೆ ಹೇಳಿ? ಇಲ್ಲಿ ಸೆಂಟರ್ ಲುಮೆನಲ್ಲಿ ಹೋಗ್ತವೆ. ಜಸ್ಟ್ ಎ ಮಿನಿಟ್. ಸೊ ಇಷ್ಟೊತ್ತು ಅವು ಸರ್ಟೋಲಿ ಸೆಲ್ಸ್ನಲ್ಲಿ ಅಟ್ಯಾಚ್ಮೆಂಟ್ ಇತ್ತಾ, ಇವಾಗ ಏನಾಗ್ತವೆ, ಸರ್ಟೋಲಿ ಸೆಲ್ಸ್ ಅವನ್ನ ರಿಲೀಸ್ ಮಾಡಿಬಿಡ್ತವೆ. ಸೊ ರಿಲೀಸ್ ಮಾಡಿದ ತಕ್ಷಣ ದೇ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ ಟು ದ ಲುಮೆನ್. ಲುಮೆನ್ ಅಂದರೆ ಏನು? ಸೆಮಿನಿಫರಸ್ ಟ್ಯೂಬ್ಯೂಲದ್ದು ಸೆಂಟರ್ ಪಾರ್ಟ್. ಓಕೆ, ಸರ್ಟೋಲಿ ಸೆಲ್ಸಿಂದ ಯಾವಾಗ ಅವು ಫ್ರೀ ಆಗ್ತಾವಲ್ಲ, ಈ ಸ್ಪರ್ಮದ್ದು ಹೆಡ್ ಪೋರ್ಷನ್ ಯಾವಾಗ ರಿಲೀಸ್ ಆಗುತ್ತಲ್ಲ, ದ್ಯಾಟ್ ಪ್ರೋಸೆಸ್ ವಿ ಕಾಲ್ ಇಟ್ ಆ್ಯಸ್ ಸ್ಪರ್ಮಿಯೇಷನ್. ಕನ್ಫ್ಯೂಷನ್ ಆಗಲೇಬಾರ್ದು. ಸ್ಪರ್ಮಿಯೋಜೆನೆಸಿಸ್ ಆ್ಯಂಡ್ ಸ್ಪರ್ಮಿಯೇಷನ್. ವಾಟ್ ಈಸ್ ದಿಸ್ ಸ್ಪರ್ಮಿಯೇಷನ್? The sperms are released from the Sertoli cell. ಇಲ್ಲಿಂದ ಅವು ಲುಮೆನಿಗೆ ಹೋಗ್ತವೆ. ಓಕೆ, ಅಗೇನ್ ಟೆಸ್ಟಿಸಲ್ಲಿ ಒಂದು ಸೆಮಿನಿಫರಸ್ ಟ್ಯೂಬ್ಯೂಲನ್ನು ನಾನು ಎನ್ಲಾರ್ಜ್ ಮಾಡ್ತಾ ಇದ್ದೀನಿ. ಈ ಸೆಮಿನಿಫರಸ್ ಟ್ಯೂಬ್ಯೂಲದ ಲುಮೆನಲ್ಲಿ ಸಾಕಷ್ಟು ಏನಿದ್ದಾವೆ, ಇವಾಗ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗಿದ್ದಾವೆ ಪ್ಯೂಬರ್ಟಿನಲ್ಲಿ. ಸೊ ಈ ಸ್ಪರ್ಮ್ಸ್ ಏನು ಮಾಡ್ತವೆ, ಈ ಲುಮೆನ್ನಿಂದ ಮೂವ್ ಆಗ್ತಾ ರೀಟೇ ಟೆಸ್ಟಿಸಿಗೆ ಬರ್ತವೆ. ಓಕೆ, ರೀಟೇ ಟೆಸ್ಟಿಸಿಂದ ವ್ಯಾಸಾ ಎಫ್ರೆನ್ಷಿಯಾಗೆ ಹೋಗ್ತವೆ, ಹೀಗೆ ಮೂವ್ ಆಗ್ತಾ. ನೆಕ್ಸ್ಟ್ ವ್ಯಾಸಾ ಎಫ್ರೆನ್ಷಿಯಾದಿಂದ ಆ್ಯಪಿಡಿಡಮಸ್ಸಿಗೆ ಬರ್ತವೆ, ಸೇಮ್ ಸ್ಪರ್ಮ್. ಅಲ್ಲಿಂದ ನೆಕ್ಸ್ಟ್ ವ್ಯಾಸಾ ಡಿಫ್ರೆನ್ಸಿಗೆ ಹೋಗ್ತವೆ. ವ್ಯಾಸಾ ಡಿಫ್ರೆನ್ಸಿಂದ ಇಜಾಕ್ಯುಲೇಟರಿ ಡಕ್ಟಿಂದ ಯುರೆಥ್ರಾಯಿಂದ ಅವು ಪೆನಿಸ್ ಒಳಗಡೆ ಹೋಗ್ತವೆ. ಗೊತ್ತಾಯ್ತಾ? ಸೊ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಸ್ಪರ್ಮ್ಯಾಟೋಜೆನೆಸಿಸ್ ಯೂಶ್ವಲಿ ಸ್ಟಾರ್ಟ್ಸ್ ಆಟ್ ದ ಏಜ್ ಆಫ್ ಪ್ಯೂಬರ್ಟಿ ಅಂಡರ್ ದ ಹಾರ್ಮೋನಲ್ ಕಂಟ್ರೋಲ್. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕಲ್ಲ, ಹೆಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗೋದವು? ದಟ್ ಈಸ್ ಆಲ್ ಅಂಡರ್ ದ ಕಂಟ್ರೋಲ್ ಆಫ್ ಹಾರ್ಮೋನ್ಸ್. ಸೊ ನೀಟ್ ಎಕ್ಸಾಮಲ್ಲಿ ಒಂದು ಸ್ಪರ್ಮ್ಯಾಟೋಗೋನಿಯಾದಿಂದ ನಮಗೆ 4 ಸ್ಪರ್ಮ್ಯಾಟಿಡ್ ಸಿಗ್ತಿದ್ದಾವೆ. ಇನ್ ಕೇಸ್ ಸ್ಪರ್ಮ್ಯಾಟೋಗೋನಿಯಾ ಎಟ್ ಎ ಟೈಮ್ 4 ಇದ್ದು ಅಂತಂದರೆ ಇಲ್ಲಿ ವಾಟ್ ವಿಲ್ ಬಿ ದ ನಂಬರ್ ಆಫ್ ಸ್ಪರ್ಮ್ಸ್? ಜಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ದಿಸ್ ಇಸ್ ದ ಕ್ವಶನ್. ಲೆಟ್ ಮಿ ಚೆಕ್ ನೀವು ಎಷ್ಟು ಅಲರ್ಟ್ ಆಗಿ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ಒಂದು ಸ್ಪರ್ಮ್ಯಾಟೋಗೋನಿಯಾದಿಂದ 4 ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾ ಇದ್ದರೆ 4 ಸ್ಪರ್ಮ್ಯಾಟೋಗೋನಿಯಾದಿಂದ ಎಷ್ಟು ಸ್ಪರ್ಮ್ಸ್ ಅಲ್ಟಿಮೇಟ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಅಂತ ಬರೀರಿ. ಎಕ್ಸಾಮಲ್ಲಿ ಇಷ್ಟು ಸಣ್ಣ ನಂಬರ್ ಕೊಡಲ್ಲ. ದೇ ವಿಲ್ ಗಿವ್ 100, 200, 400. ಜಸ್ಟ್ ಯು ಟ್ರೈ ಫಾರ್ 4. ಸೊ 4 ಸ್ಪರ್ಮ್ಯಾಟೋಗೋನಿಯಾದಿಂದ ಎಷ್ಟು ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತವೆ ಅಂತ ಹೇಳಿ. ಆನ್ಸರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಸ್ಮಾಲ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಹಾರ್ಮೋನಲ್ ಕಂಟ್ರೋಲ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್. ಇಲ್ಲಿ ಸ್ವಲ್ಪ ಇದನ್ನ ಸ್ಟಡಿ ಮಾಡೋಣ. ಓಕೆ, ಹಾರ್ಮೋನಲ್ ಕಂಟ್ರೋಲ್. ಇದೆಲ್ಲ ಪ್ರೊಸೆಸ್ ಆಗಬೇಕು ಅಂತಂದರೆ ಹಾರ್ಮೋನ್ಸ್ಗಳು ಬೇಕೇ ಕಂಟ್ರೋಲ್ ಮಾಡಲಿಕ್ಕೆ ಹೈಪೋಥಾಲಮಸ್. ದ ಸ್ಟೋರಿ ಸ್ಟಾರ್ಟ್ಸ್ ವಿತ್ ಹೈಪೋಥಾಲಮಸ್. ಹೈಪೋಥಾಲಮಸ್ ಏನು ಮಾಡುತ್ತೆ, ಪಿಟ್ಯೂಟರಿಗೆ ಅದು ಅಟ್ಯಾಚ್ ಆಗಿರುತ್ತೆ. ಕರೆಕ್ಟಾ? ಇದು ಎಂಟೀರಿಯರ್ ಲೋಬ್, ಇದು ಪೋಸ್ಟೀರಿಯರ್ ಲೋಬ್, ಇದು ಪಿಟ್ಯೂಟರಿ ಗ್ಲ್ಯಾಂಡ್. ಸೊ ಹೈಪೋಥಾಲಮಸ್ ಯಾವಾಗ ಎಂಟೀರಿಯರ್ ಪಿಟ್ಯೂಟರಿ ಲೋಬಿಗೆ GnRH ರಿಲೀಸ್ ಮಾಡುತ್ತೆ. ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಎಲ್ಲಿಂದ ಬರ್ತಾ ಇದೆ? ಹೈಪೋಥಾಲಮಸ್ಸಿಂದ ಎಂಟೀರಿಯರ್ ಪಿಟ್ಯೂಟರಿಗೆ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ. ಎಂಟೀರಿಯರ್ ಪಿಟ್ಯೂಟರಿ ಏನು ಮಾಡುತ್ತೆ? ಆವಾಗ FSH ಮತ್ತು LH ರಿಲೀಸ್ ಮಾಡುತ್ತೆ. ಸೊ ಎಂಟೀರಿಯರ್ ಪಿಟ್ಯೂಟರಿಯಿಂದ FSH ಮತ್ತು LH ಬ್ಲಡ್ಡಿಗೆ ಬಂದು ಬ್ಲಡ್ಡಿಂದ ಅವು ಟೆಸ್ಟಿಸಿಗೆ ಬರ್ತವೆ. ವಾಟ್ ದೀಸ್ ಸೆಲ್ಸ್ ವಿಲ್ ಡೂ? ದಿಸ್ FSH, ಈ FSH ಇದೆಯಲ್ಲ, ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಸರ್ಟೋಲಿ ಸೆಲ್ಸ್.
ಓಕೆ. ಸೊ ಆ ಹಾರ್ಮೋನು ಬ್ಲಡ್ ಮೂಲಕ ಸರ್ಟೋಲಿ ಸೆಲ್ಲಿಗೆ ಬಂದು ಸ್ಟಿಮ್ಯುಲೇಟ್ ಮಾಡುತ್ತೆ. ನೌ ದಿಸ್ ಈಸ್ ದ ಏಜ್ ಆಫ್ ಪ್ಯೂಬರ್ಟಿ, ಯು ಕ್ಯಾನ್ ಸ್ಟಾರ್ಟ್ ವಿತ್ ದ ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಈ ಸರ್ಟೋಲಿ ಸೆಲ್ ಏನು ಮಾಡುತ್ತೆ, ಸ್ಪರ್ಮ್ಯಾಟೋಜೆನೆಸಿಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸ್ಪರ್ಮ್ಯಾಟೋಜೆನೆಸಿಸ್ LH ಏನು ಮಾಡುತ್ತೆ, LH ಹೋಗಿ ಲೀಡಿಂಗ್ ಸೆಲ್ಸಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ. ಲೀಡಿಂಗ್ ಸೆಲ್ಸ್ ಎಲ್ಲಿರ್ತವೆ, ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ದು ಹೊರಗಡೆ ಇಂಟರ್ಸ್ಟಿಷಿಯಲ್ ಸ್ಪೇಸ್ನಲ್ಲಿ ಕ್ಲಸ್ಟರ್ ಆಫ್ ಸೆಲ್ಸ್ ಅಂತ ಹೇಳಿದ್ವಲ್ಲ, ಲೀಡಿಂಗ್ ಸೆಲ್ಸು, ಆ ಸೆಲ್ಸಿಗೆ FSH ಸರ್ಟೋಲಿ ಸೆಲ್ಸಿಗೆ ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. LH ಲೀಡಿಂಗ್ ಸೆಲ್ಸಿಗೆ ಹೊರಗಡೆ, L ಅಂದರೆ L, ಎರಡು ಕಡೆ L ಇದೆ. ಲೀಡಿಂಗ್ ಸೆಲ್ಸ್ ಏನು ಮಾಡುತ್ತೆ, ಒಂದು ಸತಿ ಸ್ಟಿಮ್ಯುಲೇಟ್ ಆಯಿತು ಅಂತಂದರೆ ಇಟ್ ವಿಲ್ ರಿಲೀಸ್ ದ ಟೆಸ್ಟೋಸ್ಟೆರಾನ್ ಹಾರ್ಮೋನ್. ಓಕೆ, ಅಟ್ ದ ಏಜ್ ಆಫ್ ಪ್ಯೂಬರ್ಟಿ. ಮುಂಚೆನೂ ಆಗ್ತಾ ಇರುತ್ತೆ ಬಟ್ ಸ್ಲೋ ಆಗಿರುತ್ತೆ. ಪ್ಯೂಬರ್ಟಿಗೆ ಫುಲ್ ರಶ್ ಆಫ್ ಹಾರ್ಮೋನ್ಸ್ ಆಗಿಬಿಡುತ್ತೆ. ಸೊ ದಿಸ್ ಟೆಸ್ಟೋಸ್ಟೆರಾನ್ ಈ ಕಡೆ ಬರಲ್ಲ. ಸೊ ಸರ್ಟೋಲಿ ಸೆಲ್ಸು ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಕೊಂಡಾಗಿದೆ. ಲೀಡಿಂಗ್ ಸೆಲ್ಸಿಗೆ ಸ್ಟಿಮ್ಯುಲೇಟ್ ಸಿಕ್ಕಿ ಅದು ಮೇಲ್ ಸೆಕ್ಸ್ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದಕ್ಕೆ ನೋಡಿ ಪ್ರೌಢಾವಸ್ಥೆಗೆ ಬಂದರೆ ದೇರ್ ವಿಲ್ ಬಿ ಎ ಡಾಮಿನೆಂಟ್ ಚೇಂಜಸ್ ಇನ್ ದ ಮೇಲ್ಸ್ ಬಾಡಿ. ಯಾಕೆ, ಬಿಕಾಸ್ ಟೆಸ್ಟೋಸ್ಟೆರಾನು ಜಾಸ್ತಿಯಾಗಿ ರಿಲೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಟೆಸ್ಟೋಸ್ಟೆರಾನ್ ಏನು ಮಾಡುತ್ತೆ, ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸನ್ನು ಡಾಮಿನೇಟ್ ಮಾಡ್ತಾ ಇಟ್ ವಿಲ್ ಆಲ್ಸೋ ಸ್ಟಿಮ್ಯುಲೇಟ್ ದ ಸರ್ಟೋಲಿ ಸೆಲ್ಸ್ ಟು ಸ್ಪೀಡ್ ಅಪ್ ದಿಸ್ ಸ್ಪರ್ಮ್ಯಾಟೋಜೆನೆಸಿಸ್. ಸರ್ಟೋಲಿ ಸೆಲ್ಸ್ ಆ್ಯಸ್ ಇಟ್ ಈಸ್ FSH ಇಂದ ಅವು ಸ್ಟಿಮ್ಯುಲೇಟ್ ಆಗಿ ಈ ಸ್ಪರ್ಮ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಲಾಂಗ್ ವಿತ್ ದ್ಯಾಟ್ ಲೀಡಿಂಗ್ ಸೆಲ್ಸು ಕೂಡ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡಿ ಆ ಹಾರ್ಮೋನ್ಸು ಸರ್ಟೋಲಿ ಸೆಲ್ಸಿಗೆ ಸ್ಪರ್ಮ್ಯಾಟೋಜೆನೆಸಿಸ್ ಮಾಡಿ ಅಂತ ಪ್ರೆಷರೈಸ್ ಮಾಡ್ತಾ ಇದೆ. ಸೊ ಇಲ್ಲಿ ಫುಲ್ ಸ್ಪರ್ಮ್ಸ್ ಪ್ರೊಡಕ್ಷನ್ ಜಾಸ್ತಿ ಆಯಿತಾ. ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಆಗ್ತಾ ಟೆಸ್ಟೋಸ್ಟೆರಾನು ಅದು ಜಾಸ್ತಿ ಆಗ್ತಾ ಈ ಸರ್ಟೋಲಿ ಸೆಲ್ ಏನು ಮಾಡುತ್ತೆ, ಓಕೆ ಹೀಗೆ ಆಯಿತು ಅಂದರೆ ಸ್ಪರ್ಮ್ಸು ಜಾಸ್ತಿ ಆಗ್ತಾ ಹೋಗ್ತಾ, ಅಲ್ಲಿ ಸ್ಪರ್ಮ್ಸ್ ಇಜಾಕ್ಯುಲೇಷನ್ನೇ ಇಲ್ಲ ಅಂತಂದರೆ ಎಲ್ಲಾದರೂ ಒಂದು ಕಡೆ ಅದು ಬ್ರೇಕ್ ಅಂತ ಬೇಕಾ, ಅವಾಗ ಏನು ಮಾಡುತ್ತೆ ಈ ಸರ್ಟೋಲಿ ಸೆಲ್ಲು, ಇಟ್ ರಿಲೀಸಸ್ ಅ ಕೆಮಿಕಲ್ ಕಾಲ್ಡ್ ಆ್ಯಸ್ ಇನ್ಹಿಬಿನ್ ಅನ್ನುವಂತಹ ಒಂದು ಕೆಮಿಕಲನ್ನು ಸರ್ಟೋಲಿ ಸೆಲ್ಲು ರಿಲೀಸ್ ಮಾಡುತ್ತೆ. ಈ ಇನ್ಹಿಬಿನ್ ಏನು ಮಾಡುತ್ತೆ, ಫುಲ್ ಇದು ಹೋಗಿ ಈ ಪಿಟ್ಯೂಟರಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ, ಹೇಳುತ್ತೆ ಓಕೆ ಆಲ್ರೆಡಿ ಸ್ಪರ್ಮ್ಯಾಟೋಜೆನೆಸಿಸ್ ಆಗ್ತಾ ಇದೆ, ಸ್ಪರ್ಮ್ಸ್ ಆಗ್ತಾ ಇದ್ದಾವೆ, ಸ್ವಲ್ಪ ಹೊತ್ತು ಸ್ಟಾಪ್ ಆಗಲಿ, ನೆಗೆಟಿವ್ ಫೀಡ್ಬ್ಯಾಕನ್ನು ಕೊಡುತ್ತೆ, ಸಾಕಿನ್ನು ಸ್ಟಿಮ್ಯುಲೇಷನ್ನು ಅಂತ. ಸೇಮ್ ಟೈಮ್ ಟೆಸ್ಟೋಸ್ಟೆರಾನು ಜಾಸ್ತಿ ಆಗ್ತಿದೆಯಾ, ಓಕೆ ಇದು ಕೂಡ ಹೋಗಿ ಎಂಟೀರಿಯರ್ ಪಿಟ್ಯೂಟರಿಗೆ ಸ್ಟಿಮ್ಯುಲೇಟ್ ಮಾಡಿ ನೆಗೆಟಿವ್ ಫೀಡ್ಬ್ಯಾಕಿಂದ ಓಕೆ ನೌ ವಿ ಹ್ಯಾವ್ ಟು ಸ್ಟಾಪ್ ಫಾರ್ ಸಮ್ ಮೂಮೆಂಟ್. ಸೊ ನೆಗೆಟಿವ್ ಫೀಡ್ಬ್ಯಾಕ್ ಆಗಿ ಈ ಪ್ರೊಸೆಸ್ಸು ಕಂಟ್ರೋಲ್ ಆಗ್ತಾ ಇರುತ್ತೆ. ಅಗೇನ್ ಸ್ಪರ್ಮ್ದೇನಾದರೂ ಕೌಂಟ್ ಕಡಿಮೆ ಆಯಿತಾ, ಮತ್ತೆ ಸ್ಟಿಮ್ಯುಲೇಟ್ ಆಗಿ ಮತ್ತೆ ಹಾರ್ಮೋನ್ಸ್ ಆಗಿ ಮತ್ತೆ ಸ್ಪರ್ಮ್ಯಾಟೋಜೆನೆಸಿಸ್ ಆಗುತ್ತೆ. ಜಾಸ್ತಿ ಆಗ್ತಾ ಆಗ್ತಾ ಒಂದು ಪಾಯಿಂಟಿಗೆ ಮತ್ತೆ ನೆಗೆಟಿವ್ ಫೀಡ್ಬ್ಯಾಕ್ ಹೋಗಿ ಸ್ಟಾಪ್ ಮಾಡಿಸುತ್ತೆ. ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್. ಇಲ್ಲಿರೋದು ಪಾಸಿಟಿವ್ ಫೀಡ್ಬ್ಯಾಕ್, ಯಾಕಂದರೆ ಅದು ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ. ಓಕೆ ಉಲ್ಟಾ ಹೋಗಿದೆಯಲ್ಲ ಅದು ನೆಗೆಟಿವ್ ಫೀಡ್ಬ್ಯಾಕ್, ಪ್ರೊಸೆಸ್ಸನ್ನು ಸ್ಟಾಪ್ ಮಾಡಲಿಕ್ಕೆ ಅದು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಸೊ ದ ಪ್ರೊಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಇಟ್ ಈಸ್ ಆಲ್ವೇಸ್ ಅಂಡರ್ ದ ಕಂಟ್ರೋಲ್ ಆಫ್ ಹಾರ್ಮೋನ್ಸ್. ಹಾರ್ಮೋನ್ಸ್ ಹೆಂಗೆ ಹೇಳುತ್ತೆ ಹಾಗೆ ಬಾಡಿ ಕೇಳ್ತಾ ಇರುತ್ತೆ. ಅದಕ್ಕೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಯಿತು ಅಂತಂದರೆ ಇಟ್ ಲೀಡ್ಸ್ ಟು ಇನ್ಫರ್ಟಿಲಿಟಿ ಅಂತ ಯಾಕೆ ಹೇಳ್ತಾರೆ, ಯಾಕಂದರೆ ಹಾರ್ಮೋನ್ಸ್ ಕರೆಕ್ಟ್ ಇತ್ತು ಅಂದರೆ ಸ್ಟಿಮ್ಯುಲೇಷನ್ ಕರೆಕ್ಟಾಗಿ ಪ್ರೊಸೆಸಸ್ಸು ಪ್ರೊಸೀಜರ್ಸು ನಡೀತಾ ಇರ್ತವೆ. You got this point? So in this video we have studied how the production of sperms takes place. Spermiogenesis very important. Spermiogenesis ಇಲ್ಲಿ spermiation ಮೂರು ಸ್ಟೆಪ್ಸು ತುಂಬ ಇಂಪಾರ್ಟೆಂಟ್. ನೋಟ್ಸು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಒಂದ್ಸತಿ ರೆಫರ್ ಮಾಡ್ಕೊಳ್ಳಿ. So in this video we have completed the production of sperms by a process called as spermatogenesis. In the next video we'll take the structure of sperms. I'll meet you in the next video. Thank you for watching.